सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ. ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಅಂತ ಅಂದರೂ ಕೂಡ ಇಡೀ ಮಾನವ ಕುಲವನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹೇಗೆ ಬದುಕಬೇಕು, ಬದುಕುವುದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ, ನೀನು ಅಳಬೇಡ, ನೀನು ದುಃಖ ಪಡಬೇಡ, ನಿನ್ನ ದುಃಖಕ್ಕೆ ಕಾರಣನೇ ಇಲ್ಲ, ನೀನು ದುಃಖ ಪಡುವಂತಹದ್ದಕ್ಕೆ ಇಲ್ಲಿ ಯಾವ ಕಾರಣಗಳು ಇಲ್ಲ, ಆದರೂ ಕೂಡ ನೀನು ಅಳ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ. ಕಾರಣ ಇಲ್ಲದೆ ನೀನು ದುಃಖ ಪಡ್ತಾ ಇರೋದ್ರಿಂದ, ಅಳ್ತಾ ಇರೋದ್ರಿಂದ ನಿನಗೆ ನಿನ್ನ ಮುಖ್ಯವಾದ ಕರ್ತವ್ಯ, ನಿನ್ನ ಧರ್ಮ ಏನು ಅನ್ನುವಂತಹದ್ದೇ ಮರ್ತು ಹೋಗಿದೆ. You have totally forgotten about the duty, the very duty and the dharma. ಮುಖ್ಯವಾಗಿ ನೀನು ಈಗ ನಿನ್ನ ಕರ್ತವ್ಯ, ನಿನ್ನ ಧರ್ಮದ ಕಡೆಗೆ ನೀನು ಗಮನವನ್ನು ಕೊಡಬೇಕು. ಈ ಮಾತುಗಳನ್ನು ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನ ಪರಮಾತ್ಮನಿಗೆ ಸಖ, ಹಿ ಈಸ್ ಎ ಸ್ನೇಹಿತ. ಸೊ ಇಲ್ಲಿ ಅರ್ಜುನ ಅಳ್ತಾ ಇದ್ದಾನೆ. ದಟ್ ಮೀನ್ಸ್ ನನ್ನ ಸ್ನೇಹಿತ ಅಳ್ತಾ ಇದ್ದಾನೆ, ನನ್ನ ಸ್ನೇಹಿತ ದುಃಖಕ್ಕೆ ಒಳಗಾಗಿದ್ದಾನೆ. ಸೊ ಕೃಷ್ಣನಿಗೆ ಮುಖ್ಯವಾಗಿ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ಅಳ್ತಾ ಇರುವಂತಹದ್ದನ್ನು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಸೊ ಹೇಗಾದರೂ ಮಾಡಿ ಈಗ ಅರ್ಜುನನ ಚಿಂತೆಯನ್ನು ಕೊನೆಗಾಣಿಸ್ಬೇಕು. ಮುಖ್ಯವಾಗಿ ಅಲ್ಲಿ ಕಾರಣನೇ ಇಲ್ಲ ಚಿಂತೆ ಮಾಡೋದಕ್ಕೆ. ಅಂತಹದ್ರಲ್ಲೂ ದರ್ ಈಸ್ ನೋ ರೀಸನ್ ಅಟ್ ಆಲ್. So in spite of that, Arjuna is worrying. So it is meaningless. So I want him to come out from this dukkha, sorrow. So ಹೇಗಾದರೂ ಮಾಡಿ ಅರ್ಜುನನ ದುಃಖವನ್ನು ನಾನು ಕೊನೆಗಾಣಿಸಬೇಕು. ಆಗ ಅವನು ನಗ್ನಗ್ತಾ ಇರ್ತಾನೆ, ಮತ್ತೆ ಅವನು ಫೋಕಸ್ ಮಾಡ್ಬೋದು ತನ್ನ ಕರ್ತವ್ಯದ ಕಡೆಗೆ. ಸೊ ದಿಸ್ ಈಸ್ ದಿ ಉದ್ದೇಶ, ದಿಸ್ ಈಸ್ ದಿ ಥಿಂಕಿಂಗ್ ಆಫ್ ಪರಮಾತ್ಮ ಶ್ರೀಕೃಷ್ಣ. ಸೊ
ಸೊ ಆತ್ಮನ ಬಗ್ಗೆ ಯಾರು ಜ್ಞಾನವನ್ನು ಹೊಂದಿರ್ತಾರೆ, ಒನ್ ಹೂ ನೋಸ್ ದಿ ನಾಲೆಡ್ಜ್ ಅಬೌಟ್ ದಿ ಸೆಲ್ಫ್, ಅವ್ರಿಗೆ ದಿ ಹೈಯೆಸ್ಟ್ ಟ್ರೂತ್ ಗೊತ್ತಾಗಿರುತ್ತೆ. ದಟ್ ಮೀನ್ಸ್ ನಾನು ಯಾರನ್ನೂ ಕೊಲ್ಲಕ್ಕಾಗೋದಿಲ್ಲ, ಅದೇ ರೀತಿ ಯಾರೋ ನನ್ನನ್ನು ಕೂಡ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದಿ ಹೈಯೆಸ್ಟ್ ಟ್ರೂತ್. ಆದರೂ ಕೂಡ ಅರ್ಜುನ, ನೀನು ಕಾರಣ ಇಲ್ಲದೆ ದುಃಖ ಪಡ್ತಾ ಇದೀಯಾ? ಒಂದು ವೇಳೆ ಆತ್ಮ ಅನ್ನುವಂತಹವನು, ನಾ ಹೇಳ್ತಾ ಇದ್ದೀನಿ ಆತ್ಮ ಇಸ್ ನಿತ್ಯ, ಬಟ್ ಅದು ನಿನಗೆ ಅರ್ಥ ಆಗಿಲ್ಲ. ಆತ್ಮನ ಬಗ್ಗೆ ಜ್ಞಾನ ಇರೋರಿಗೆ ಇದು ಬಹಳ ಬೇಗ ಅರ್ಥ ಆಗುತ್ತೆ. ಆತ್ಮ ಇಸ್ ನಿತ್ಯ, ಬಟ್ ನಿನಗೆ ಇದು ಗೊತ್ತಾಗ್ತಾ ಇಲ್ಲ. ಈ ಒಂದು ಸತ್ಯ ನಿನಗೆ ಗೊತ್ತಾಗ್ತಾ ಇಲ್ಲ. ಆತ್ಮ ಇಸ್ ನಿತ್ಯ ಅನ್ನುವಂತಹ ಒಂದು ಸತ್ಯ ನಿನಗೆ ಗೊತ್ತಾಗ್ತಾ ಇಲ್ಲ. ಸೊ ನಿನ್ನ ಪ್ರಕಾರನೇ ಆತ್ಮ ಇಸ್ ಅನಿತ್ಯ, ಅವನು ನಿತ್ಯ ಅಲ್ಲ. ಸೊ ಎಲ್ಲರಂತೆ ಮತ್ತು ಎಲ್ಲದರಂತೆ, ದಟ್ ಮೀನ್ಸ್ ಒಂದು ಜೀವವಾಗಲಿ ಒಂದು ವಸ್ತುವಾಗಲಿ ಅದು ಎಂದೋ ಒಂದು ದಿನ ನಾಶ ಆಗಬೇಕು. ಒಬ್ಬ ಮನುಷ್ಯ ಹೇಗೆ ಒಂದು ದಿನ ಎಂದೋ ಒಂದು ದಿನ ಮರಣವನ್ನು ಹೊಂದುತ್ತಾನೆ, ಅದೇ ರೀತಿ ಒಂದು ವಸ್ತು ಅನ್ನುವಂತಹದ್ದು ಈ ಒಂದು ಇಟ್ ಕಮ್ಸ್ ಇನ್ ಟು ದಿ ಎಕ್ಸಿಸ್ಟೆನ್ಸ್. ಅದು ಇಲ್ಲಿಗೆ ಬಂದಿದೆ ಅಂತಂದ ಮೇಲೆ ಅದು ಕೂಡ ಎಂದೋ ಒಂದು ದಿನ ದಿ ಡೇಟ್ ಆಫ್ ಎಕ್ಸ್ಪೈರಿ, ಅದು ಕೂಡ ಒಂದು ದಿನ ನಾಶ ಆಗುವಂತಹದ್ದು. ಸೊ ಇಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ. ಒಬ್ಬ ಜೀವನಿಂದ ಹಿಡಿದು ಕೊನೆಗೆ ಒಂದು ವಸ್ತು ಅಂತ ನಾವೇನು ಹೇಳ್ತೀವಿ ಅಲ್ಲಿಯವರೆಗೆ ಈ ಒಂದು ಜಗತ್ತಿನಲ್ಲಿ ಈ ಸೃಷ್ಟಿಗೆ ಯಾವುದೆಲ್ಲ ಬಂದಿರುತ್ತೆ ಅವುಗಳು ಒಂದು ದಿನ ನಾಶವನ್ನು ಹೊಂದಲೇಬೇಕು. ಆ ಪ್ರಕಾರದಲ್ಲಿ ನಿನಗೆ ಆತ್ಮ ಅನ್ನುವಂತಹವನು ನಿತ್ಯ ಅನ್ನುವಂತಹ ಸತ್ಯ ನಿನಗೆ ಅರ್ಥ ಆಗಿಲ್ಲದೆ ಹೋದರೂ ಕೂಡ, ಆತ್ಮನನ್ನ ನಿತ್ಯ ಅಂತಲೇ ನೀನು ಭಾವಿಸಿದ್ರೂ ಕೂಡ ಒಂದು ದಿನ ಅವನು ಕೂಡ ನಾಶವಾಗ್ತಾನೆ ಅನ್ನುವಂತಹದ್ದನ್ನು ನೀನು ತಿಳ್ಕೊಂಡಿದೀಯಾ? ನಿನ್ನ ಪ್ರಕಾರ ಆತ್ಮ ಈಸ್ ಆಲ್ಸೋ ಅನಿತ್ಯ, ಇದು ನಿನ್ನ ತಿಳುವಳಿಕೆ ಆಗಿದ್ದ ಪಕ್ಷದಲ್ಲೂ ಕೂಡ ಎಂದೋ ಒಂದು ದಿನ ಈ ಆತ್ಮ ಅನ್ನುವಂತಹವನು ನನ್ನಲ್ಲಿದ್ದಾನೆ, ಅವನು ಕೂಡ ಒಂದು ದಿನ ನಾಶವನ್ನು ಹೊಂದುತ್ತಾನೆ ಎನ್ನುವಂತಹದ್ದೇ ನಿನ್ನ ಹೈಯೆಸ್ಟ್ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದಾಗಿದ್ರೂ ಕೂಡ ನೀನು ಶೋಕಿಸುವುದಕ್ಕೆ ಕಾರಣ ಇಲ್ಲ. ದಿಸ್ ಈಸ್ ನಾಟ್ ದ ರೀಸನ್ ಫಾರ್ ಯು ಟು ವರಿ. ನೀನು ದುಃಖ ಪಡೋದಕ್ಕೆ ಇದು ಕಾರಣನೇ ಅಲ್ಲ. ಒಂದು ಪ್ರಕಾರ ಆತ್ಮ ಈಸ್ ಆಲ್ಸೋ ಒಂದು ದಿನ ಹಿ ಈಸ್ ಆಲ್ಸೋ ಗೋಯಿಂಗ್ ಟು ಡೆಸ್ಟ್ರಾಯ್, ಆತ್ಮ ವಿಲ್ ಆಲ್ಸೋ ಡೈ ಅಂತ ನೀನು ತಿಳ್ಕೊಂಡಿದ್ರು ಕೂಡ, ಬಟ್ ಇಟ್ ಈಸ್ ಫಾಲ್ಸ್, ಇಟ್ ಈಸ್ ನಾಟ್ ರೈಟ್. ಬಟ್ ಇಫ್ ದಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಈವನ್ ಇನ್ ದಟ್ ಕೇಸ್ ಆಲ್ಸೋ there is no reason for you to worry and cry. ನಿನ್ನ ಪ್ರಕಾರ ಆತ್ಮ ಕೂಡ ಒಂದು ದಿನ ನಾಶವಾಗ್ತಾನೆ ಅನ್ನುವಂತಹದ್ದೇ ನಿನ್ನ ತಿಳುವಳಿಕೆ ಆಗಿದ್ರೂ ಕೂಡ ಅದಕ್ಕಾಗಿ ನೀನು ದುಃಖ ಪಡುವಂತಹದ್ದು ಇಲ್ಲಿ ಏನು ಕಾಣ್ತಾ ಇಲ್ಲ. ಯಾಕೆ ನೀನು ಇಷ್ಟೊಂದು ದುಃಖವನ್ನು ಅನುಭವಿಸ್ತಾ ಇದೆಯಾ ಅರ್ಜುನ? ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಇಟ್ಸ್ ಒನ್ ಆಫ್ ದಿ ವಂಡರ್ಫುಲ್ ಶ್ಲೋಕಾಸ್. ಅಂಡ್ ಎಸ್ಪೆಷಲಿ ಇಲ್ಲಿ ಅಥಾಚ ಅನ್ನುವಂತಹದ್ದು ಭಗವಂತ ಈ ಸಂದರ್ಭದಲ್ಲಿ ಅರ್ಜುನನನ್ನು ಕನ್ವಿನ್ಸ್ ಮಾಡಬೇಕು. ಈಗ ಇದು ಹೇಗೆ ಅಂತಂದರೆ ಒಂದು ಡಿಸ್ಕಷನ್ ಈಸ್ ಗೋಯಿಂಗ್ ಆನ್, ವಾದ ವಿವಾದ ಅಂತ ನಾವೇನು ಹೇಳ್ತೀವಿ, ಸಮ್ ಡಿಸ್ಕಷನ್ ಈಸ್ ಗೋಯಿಂಗ್ ಆನ್. ಆಗ ಅಲ್ಲಿ ಒಬ್ಬ ಕೆಲವು ವಿಚಾರಗಳನ್ನು ಸಂಪೂರ್ಣವಾಗಿ ಅದರ ಬಗ್ಗೆ ಅವನು ಕನ್ವಿನ್ಸ್ ಆಗಿಲ್ಲ. ಎನಿವೇ ಇಟ್ಸ್ ಎ ಡಿಸ್ಕಷನ್ ಈಸ್ ಗೋಯಿಂಗ್ ಆನ್. ಅದರಲ್ಲಿ ಅವನಿಗಿನ್ನೂ ಅರ್ಥ ಆಗಿಲ್ಲ, ಹಿ ಈಸ್ ನಾಟ್ ಕನ್ವಿನ್ಸ್ಡ್. ಆಗ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಮುಂದುವರಿಸಬೇಕಲ್ಲ ವಾದ, ಸೊ ಟು ಕಂಟಿನ್ಯೂ ದಿ ಆರ್ಗ್ಯುಮೆಂಟ್ ನಾನು ಹೇಳ್ತೀನಿ
ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್ ಅಪ್ಪ, ನಾನು ಇನ್ನೊಂದು ವಿಚಾರ ನೀನು ತಿಳಿಸ್ತೀನಿ, ಪ್ಲೀಸ್ ಲಿಸನ್ ಟು ಇಟ್, ಅದನ್ನಾರು ಕೇಳಿಸ್ಕೊ. ಈಗ ನಿನಗೆ ಏನೋ ಅರ್ಥ ಆಗಿಲ್ಲ, ಇಲ್ಲಿವರೆಗೆ ನಡೆದಂತಹ ಈ ಒಂದು ಸಂಭಾಷಣೆಯಲ್ಲಿ ಕೆಲವೊಂದು ವಿಚಾರಗಳು ನಿನಗೆ ಗೊತ್ತಿಲ್ಲ. ಓಕೆ, ಈಗ ನಾನು ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತೀನಿ. ಐ ವಿಲ್ ಟೆಲ್ ಯು ಇನ್ ಅನದರ್ ವೇ, ಐ ವಿಲ್ ಟೆಲ್ ಯು ಸಮ್ ಮೋರ್ ಥಿಂಗ್, ಅಟ್ಲೀಸ್ಟ್ ನೌ ಯು ಲಿಸನ್ ಟು ದಟ್. ಈಗ ನಾನು ಏನು ಹೇಳ್ತೀನಿ ಅದನ್ನು ನೀನು ಕೇಳಿಸ್ಕೋ. ಪ್ಲೀಸ್ ಲಿಸನ್ ಟು ದಿಸ್ ಆ್ಯಂಡ್ ಥಿಂಕ್. ನನ್ನನ್ನು ಒಪ್ಕೋ ಅಂತ ನಾನು ಹೇಳ್ತಾ ಇಲ್ಲ. ಈಗ ನಾನು ಏನು ಮಾತನಾಡ್ತೀನಿ ಅದನ್ನು ಯು ಡೋಂಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಬಟ್ ಐ ವಾಂಟ್ ಯು ಟು ಲಿಸನ್ ಟು ಇಟ್. ನೀನು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ಯು ಥಿಂಕ್. ನೀನು ಕನ್ವಿನ್ಸ್ ಆಗಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ, ಅಥವಾ ನನ್ನ ವಾದವನ್ನು ನೀನು ಒಪ್ಕೋ ಅಂತಲೂ ಹೇಳ್ತಿಲ್ಲ. ಬಿಕಾಸ್ ಇಲ್ಲಿಯವರೆಗೆ ನಾನು ಏನು ಹೇಳಿದೆ ಅದು ನಿನಗೆ ಅರ್ಥ ಆಗಿಲ್ಲ. ಓಕೆ, ಲಿವ್ ಇಟ್ ಲೈಕ್ ದಟ್. ಅದು ಬಿಟ್ಬಿಡು. ಆ್ಯಂಡ್ ದ ಡಿಸ್ಕಷನ್ ಇಟ್ ಹ್ಯಾಸ್ ಟು ಕಂಟಿನ್ಯೂ ಅಲ್ವಾ, ಇಟ್ ಶುಡ್ ರೀಚ್ ಎನ್ ಎಂಡ್. ಸೊ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ನಾನು ಮತ್ತೊಂದು ವಿಚಾರವನ್ನು ನಿಂಗೆ ಹೇಳ್ತೀನಿ. ಅಟ್ಲೀಸ್ಟ್ ಯು ಲಿಸನ್ ಟು ದ್ಯಾಟ್. ಇಲ್ಲಿವರೆಗೆ ಹೇಳಿದ್ದು ಅರ್ಥ ಆಗಿಲ್ಲ, ಈಗ ಹೇಳೋಂತಹದ್ದನ್ನು ನೀನು ಕೇಳು. ನೀನು ಕೇಳಿಸ್ಕೊ ಅಂತ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಈಗ ಹೇಳೋದನ್ನು ನೀನು ಒಪ್ಕೊ ಅಂತ ಕೂಡ ನಾನು ಹೇಳೋದಿಲ್ಲ. ಐ ವಾಂಟ್ ಯು ಟು ಥಿಂಕ್ ಅಬೌಟ್ ಇಟ್. ನಾ ಏನು ಮಾತನಾಡ್ತೀನಿ ಈಗ ಅದನ್ನು ನೀನು ಒಂದು ಸ್ವಲ್ಪ ಯೋಚನೆ ಮಾಡು. ನೀನು ಒಪ್ಕೋಬೇಕು ಅಂತಿಲ್ಲ, ಕನ್ವಿನ್ಸ್ ಆಗಬೇಕು ಅಂತಲೂ ಏನಿಲ್ಲ, ಅಥವಾ ನಾ ಹೇಳ್ತಾ ಇರೋದೇ ಕರೆಕ್ಟು ಅಂತಲೂ ಅಲ್ಲ. ಬಟ್ ಈಗ ನಾ ಏನು ಹೇಳ್ತೀನಿ ಅದನ್ನು ನೀನು ಐ ವಾಂಟ್ ಯು ಟು ಲಿಸನ್ ಟು ಇಟ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಆಗ ನಿನಗೆ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಟ್ರೂತ್. ಸೊ ನಾ ಏನೋ ಒಂದು ಹೇಳ್ತೀನಲ್ಲ, ನೀವು ಒಪ್ಕೋಬೇಡ. ಅದನ್ನು ಯಾವುದೋ ಪೂರ್ವಾನುಗ್ರಹನೂ ಇಲ್ಲ ಅಲ್ಲಿ. ಆದರೆ ಏನು ವಿಚಾರವನ್ನು ನಾನು ನಿನ್ನ ಮುಂದೆ ಇಡ್ತೀನಿ ಅದನ್ನು ಯು ಜಸ್ಟ್ ಥಿಂಕ್. ಅದನ್ನು ನೀನೇ ಯೋಚನೆ ಮಾಡು, ನೀನೇ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡು. ಆಗ ಯು ವಿಲ್ ಕಮ್ ಟು ರಿಯಲೈಸ್ ದಿ ಟ್ರೂತ್. ಆಗ ನಿನಗೆ ಗೊತ್ತಾಗುತ್ತೆ. ನಾ ಹೇಳಿದ್ದನ್ನು ಒಪ್ಕೋಬೇಡ. ನೀನು ಐ ವಾಂಟ್ ಯು ಟು ಕಮ್ ಟು ಒನ್ ಕನ್ಕ್ಲೂಷನ್. ಸೊ ಪ್ಲೀಸ್ ಲಿಸನ್ ಟು ಮೀ. ಸೊ ಹೀಗೆ ನಾ ಇನ್ನೂ ಒಂದು ಏನೋ ಒಂದು ಹೇಳ್ತೀನಿ, ಅದನ್ನು ನೀನು ಕೇಳು ಅಂತ ನಾವು ಹೇಳ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಅಥಾಚ ಇಂತಹ ಪದಗಳನ್ನು ಉಪಯೋಗಿಸ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ದಟ್. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿಯವರೆಗೆ ಅವನು ಆತ್ಮದ ಅನೇಕ ವಿಚಾರಗಳನ್ನು ಹೇಳಿರ್ತಾನೆ, ಬಟ್ ಅರ್ಜುನನ ದುಃಖ ಕಡಿಮೆ ಆಗಿರೋದಿಲ್ಲ. ಅವನು ಇನ್ನೂ ಕೂಡ ಯುದ್ಧ ಮಾಡುವಂತಹದ್ದು ತಪ್ಪು, ಇವರೆಲ್ಲ ನನ್ನ ಸ್ವಜನರು, ಹೀಗೆ ಅನೇಕ ರೀತಿಯಲ್ಲಿ ಅವನು ಸ್ವಧರ್ಮವನ್ನು ಬಿಟ್ಟಿರ್ತಾನೆ, ಮರೆತಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ದುಃಖ ಒಂದು ಬಿಟ್ಟು ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಅರ್ಜುನನ ಪರಿಸ್ಥಿತಿ ಆ ರೀತಿ ಇದೆ. ಕಾರಣ ಇಲ್ಲದೆ ದುಃಖಕ್ಕೆ ಒಳಗಾಗಿದ್ದಾನೆ, ಅಷ್ಟೊಂದು ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಅದು ಕೃಷ್ಣನಿಗೆ ಇಷ್ಟ ಆಗ್ತಾ ಇಲ್ಲ. ಕಾರಣ ಇದ್ದಿದ್ರೆ ಓಕೆ, ಇಟ್ ಈಸ್ ಓಕೆ, ದೆರ್ ಈಸ್ ಎ ರೀಸನ್ ಫಾರ್ ಯು ಟು ಕ್ರೈ, ಬಟ್ ದೆರ್ ಈಸ್ ನೋ ರೀಸನ್. ಇಟ್ ಈಸ್ ಒಂದು ರೀತಿಯಲ್ಲಿ ಅರ್ಥನೇ ಇಲ್ಲ, ಇಟ್ ಈಸ್ ಮೀನಿಂಗ್ಲೆಸ್. ಸೊ ಅದಕ್ಕೆ ಅವನೇನು ಹೇಳ್ತೇನೆ, ಅಚ್ಚಾ ಓಕೆ, ಇಟ್ ಈಸ್ ಓಕೆ, ನೌ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ಅದನ್ನಾದ್ರೂ ನೀನು ಕೇಳಿಸ್ಕೊಂಡು ನೀನು ಅರ್ಥ ಮಾಡ್ಕೋ. ಸೊ ದಿಸ್ ಈಸ್ ಅಥಾಚ ಅನ್ನುವಂತಹದ್ದು ಇಂತಹ ಅರ್ಥವನ್ನು ಕೊಡುತ್ತೆ. ಸೊ ಪರಮಾತ್ಮ ಶ್ರೀಕೃಷ್ಣ ಆತ್ಮನ ಬಗ್ಗೆ, ಅವನ ಸ್ವಭಾವದ ಬಗ್ಗೆ ಈಗಾಗಲೇ ಅರ್ಜುನನಿಗೆ ಅನೇಕ ರೀತಿಯಲ್ಲಿ ಅವುಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಆತ್ಮ ಅಂಡ್ ಆತ್ಮನ ಸ್ವಭಾವ ಇವೆಲ್ಲವನ್ನ ಇಷ್ಟೊಂದು ದೀರ್ಘವಾಗಿ ಪರಿಚಯ ಮಾಡಿಕೊಟ್ರೂ ಕೂಡ ಅರ್ಜುನನ ಮುಖಭಾವದಲ್ಲಿ ಯಾವುದೇ ರೀತಿಯ ಒಂದು ಒಪ್ಪಿಗೆ ಅಂತಂದರೆ ಅವನಿಗಿನ್ನೂ ಕೂಡ ಒಂದು ಆತ್ಮವಿಶ್ವಾಸ ಬಂದಿಲ್ಲ, ಕಾನ್ಫಿಡೆನ್ಸ್ ಬಂದಿಲ್ಲ. ದರ್ ಇಸ್ ನೋ ಕಾನ್ಫಿಡೆನ್ಸ್. ಸೊ ಅದು ಅವನ ಮುಖಭಾವದಲ್ಲಿ ಎದ್ದು ಕಾಣ್ತಾ ಇದೆ. ದಟ್ ಮೀನ್ಸ್ ಹಿ ಈಸ್ ನಾಟ್ ಕನ್ವಿನ್ಸ್ಡ್. ಸೊ ಇಲ್ಲಿವರೆಗೆ ಕೃಷ್ಣ ಏನು ಆತ್ಮ ಮತ್ತು ಆತ್ಮನ ಸ್ವಭಾವವನ್ನು ಹೇಳಿದ್ದಾನೆ, ಅದು ಯಾವುದನ್ನು ಕೂಡ ಅರ್ಜುನ ಸ್ವೀಕರಿಸಿಲ್ಲ. ದಟ್ ಮೀನ್ಸ್ ಹಿ ಹ್ಯಾಸ್ ನಾಟ್ ಅಂಡರ್ಸ್ಟುಡ್. ಅದು ಅರ್ಥ ಆಗಿಲ್ಲ, ಐ ಆಮ್ ನಾಟ್ ಕನ್ವಿನ್ಸ್ಡ್ ಅನ್ನೋಂತಹದ್ದನ್ನು ಅರ್ಜುನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಕೃಷ್ಣ ನೀ ಏನು ಹೇಳ್ತಿದೀಯ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವನು ಹೇಳಲಿಲ್ಲ. ಬಟ್ ದ ವೆರಿ ಎಕ್ಸ್ಪ್ರೆಷನ್, ಅವನ ಮುಖಭಾವ, ಅದನ್ನು ದಿ ಪರಮಾತ್ಮ ಶ್ರೀಕೃಷ್ಣ ಹಿ ರೀಡ್ಸ್ ಇಟ್. ಸೊ ಅರ್ಜುನನ ಮುಖಭಾವವನ್ನು ನೋಡಿದಾಗ
ಕೃಷ್ಣನಿಗೆ ಗೊತ್ತಾಗುತ್ತೆ ಅರ್ಜುನ ಈಸ್ ನಾಟ್ ಕನ್ವಿನ್ಸ್ಡ್, ಅವನಲ್ಲಿ ಆತ್ಮವಿಶ್ವಾಸ ಇಲ್ಲ. ಸೊ ದ ವೆರಿ ಅಪಿಯರೆನ್ಸ್ ಇಟ್ ಸೇಸ್ ಸೊ. ಸೊ ದೇರ್ ಈಸ್ ನೋ ಕಾನ್ಫಿಡೆನ್ಸ್. ಸೊ ಅರ್ಜುನನ ಈ ಪರಿಸ್ಥಿತಿಯನ್ನು ತಿಳ್ಕೊಂಡು ಕೃಷ್ಣ ನೌ ಹಿ ಸೇಸ್, ನೋಡು ಅರ್ಜುನ, ಇಲ್ಲಿವರೆಗೆ ನಾನು ನಿನಗೆ ಆತ್ಮ ಮತ್ತು ಆತ್ಮನ ವಿಚಾರವನ್ನು ನಾನು ವೇದಾಂತದ ದೃಷ್ಟಿಯಿಂದ ಹೇಳುವಂತಹ ಪ್ರಯತ್ನವನ್ನು ಮಾಡಿದೆ. ಅದು ಏನು ಕಾರಣನೋ ಏನೋ ನಿನಗೆ ಅರ್ಥ ಆಗಲಿಲ್ವೋ ಅಥವಾ ಅದು ಸರಿ ಇಲ್ಲ ಅಂತ ನಿನಗೆ ಅನಿಸಿದೆಯೋ, ಒಟ್ಟಿನಲ್ಲಿ ಯು ಆರ್ ನಾಟ್ ಕನ್ವಿನ್ಸ್ಡ್. ನಾವು ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಇಗ್ನೋರೆಂಟ್ ಪರ್ಸನ್, ಒಬ್ಬ ಅಜ್ಞಾನಿಯ ದೃಷ್ಟಿಯಿಂದ ನೋಡಿದ್ರೆ ಈ ಆತ್ಮನ ವಿಚಾರ ಅನ್ನುವಂತಹದ್ದು ಆಗಲೂ ಕೂಡ, ಒಬ್ಬ ಅಜ್ಞಾನಿಯ ದೃಷ್ಟಿಯಿಂದ ನೋಡಿದ್ರು ಕೂಡ ಈ ಆತ್ಮನ ವಿಚಾರ ಅನ್ನುವಂತಹದ್ದು ಬಂದಾಗ ಆಗಲೂ ಕೂಡ ಏನು ಅಲ್ಲಿ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಇಲ್ಲಿವರೆಗೆ ನಾನು ನೀನು ತುಂಬ ಬುದ್ಧಿವಂತ, ಯು ಆರ್ ಬ್ರೇವ್ ಆ್ಯಂಡ್ ವೈಸ್ ಪರ್ಸನ್ ಅಂತ ತಿಳ್ಕೊಂಡು ಆತ್ಮನ ವಿಚಾರವನ್ನು ನಾನು ನಿನಗೆ ತಿಳಿಸಿದೆ. ಯು ಆರ್ ನಾಟ್ ಕನ್ವಿನ್ಸ್ಡ್. ಓಕೆ, ಈವನ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಎನ್ ಇಗ್ನೋರೆಂಟ್ ಪರ್ಸನ್, when I tell you about the Atma and the Vichara of the Atma, even then also there is no reason for you to cry. ಅದರಿಂದ ಮೊದಲು ನಾ ಹೇಳ್ತಾ ಇದ್ದೀನಿ, there is no reason. First you stop crying. ಮೊದಲು ಅಳೋದನ್ನು ನಿಲ್ಲಿಸು. ನೀನು ಅಳಬೇಡ, ದುಃಖ ಪಡಬೇಡ. ನಾನು ನಿನಗೆ ಮತ್ತಷ್ಟು ವಿಚಾರ ಮಾತಾಡ್ತೀನಿ. ನಾನು ಇನ್ನೂ ಏನಾರು ಹೇಳೋವಂತಹದ್ದಿದ್ರೆ ಹೇಳ್ತೀನಿ. ಐ ವಿಲ್ ಟ್ರೈ ಟು ಕನ್ವಿನ್ಸ್ ಯು. ಐ ವಿಲ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಅಳೋದು ನಿಲ್ಲಿಸ್ಬೇಕು. ನೀ ಅಳೋದು ನಿಲ್ಲಿಸಿದ್ರೆ ಅಟ್ಲೀಸ್ಟ್ ನೀನು ಮುಂದೆ ನಾನು ಏನು ಮಾತನಾಡ್ತೀನಿ ಅದು ನಿನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಮಾತನಾಡ್ತಾ ಇದ್ದಾಗ ನೀನು ಅಳ್ತಾ ಇದ್ದರೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಲಿಸನ್ ಟು ಇಟ್, ಆರ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಫೋಕಸ್ ಆನ್ ಮೈ ಟಾಪಿಕ್. ಅದರಿಂದ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನಾನು ಏನು ಮಾತನಾಡ್ತಾ ಇದ್ದೀನಿ ಇನ್ನೂ ಅಂತಹದ್ದು ನಿನಗೆ ಗೊತ್ತಾಗೋದಿಲ್ಲ. ಸೊ ಮೊದಲು ಯು ಸ್ಟಾಪ್ ಕ್ರೈಯಿಂಗ್. ಅಳು ನಿಲ್ಲಿಸು ನೀನು. ಆ್ಯಂಡ್ ಅಳು ನಿಲ್ಲಿಸ್ಬಿಟ್ಟು ಜಸ್ಟ್ ಲಿಸನ್ ಟು ಮೀ. ಒಂದು ಒಳ್ಳೆಯ ಮನಸ್ಸಿನಿಂದ ನಾನು ಹೇಳೋವಂತಹದ್ದನ್ನು ಕೇಳು. ಯಾಕೆ ಅಂತಂದರೆ ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ವಿ ರೈಸ್ ourselves to the intellect level. But if you are emotional, ನೀನು ಒಂದು ವೇಳೆಗೆ ಒಂದು ಭಾವನೆಗೆ ಒಳಗಾದಂತಹ ಮನಸ್ಥಿತಿಯನ್ನು ನೀನು ಹೊಂದಿದ್ರೆ, ಅಂದರೆ ಭಾವನಾ ವ್ಯಕ್ತಿ ಅಂತ ನಾವೇನು ಹೇಳ್ತೀವಿ, ಅವರು ಸದಾಕಾಲ ಅಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್ because you are emotional. Your intellect is overpowered by the emotions. So if one is emotional, then the mind is not active. There is a very close connection between the emotion and the mind. See, when you are more emotional, the mind is it becomes very dull. It is not active. So when the mind is dull, then how can you grasp the knowledge? It is not possible for you to understand the truth. So feel free. ಅದರಿಂದ ಆರಾಮಾಗಿರು. ನೀನು ಬಿಟ್ಬಿಡು ಈ ಅಳೋದು ದುಃಖ ಪಡೋದು ಎಲ್ಲ ಪಕ್ಕಕ್ಕಿಟ್ಬಿಡು. ಆರಾಮಾಗಿರು. ಫೀಲ್ ಫ್ರೀ and rise up to your intellect level so that you can judge and discriminate and grasp the knowledge. ನಾ ಏನು ಹೇಳ್ತೀನಿ ಅದನ್ನು ನೀನು ಜಡ್ಜ್ ಮಾಡ್ಬೋದು, ಅರ್ಥ ಮಾಡ್ಕೋಬೋದು. ಯು ಕ್ಯಾನ್ ಕಮ್ ಟು ಎನ್ ಒಪಿನಿಯನ್ ಆರ್ ಯು ಕ್ಯಾನ್ ಕ್ರಿಯೇಟ್ ಎನ್ ಒಪಿನಿಯನ್ ಅಬೌಟ್ ಇಟ್. ನಿನಗಾಗಿ ಎಲ್ಲ ಅರ್ಥ ಆಗುತ್ತೆ ನಾ ಏನು ಹೇಳ್ತಾ ಇದ್ದೀನಿ ಅನ್ನೋಂಥದ್ದು.
ಸೊ ನೀನು ಎಮೋಷನಲ್ ಆಗಿದ್ದರೆ ಏನು ಪ್ರಯೋಜನ ಇಲ್ಲ. ದ ಮೈಂಡ್ ಬಿಕಮ್ಸ್ ವೆರಿ ಡಲ್. ಆ್ಯಂಡ್ ಇಫ್ ದ ಮೈಂಡ್ ಈಸ್ ಡಲ್, ಹೌ ಕ್ಯಾನ್ ಯು ಗ್ರಾಸ್ಪ್ ದಿ ನಾಲೆಡ್ಜ್? ಸೊ ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಯು ಸ್ಟಾಪ್ ಕ್ರೈಯಿಂಗ್ ಆ್ಯಂಡ್ ಫರ್ಗೆಟ್ ಅಬೌಟ್ ದಿ ದುಃಖ. ವರಿ ಮಾಡ್ಕೋಬೇಡ, ಫೀಲ್ ಫ್ರೀ, ಆರಾಮಾಗಿರು ನೀನು. ಆಗ ನಾನು ಏನು ಮಾತನಾಡ್ತೀನಿ ಅದೆಲ್ಲ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಗ್ರಾಸ್ಪ್. ಆಗ ನಿನ್ನ ಮೈಂಡು ಇಟ್ ಈಸ್ ಇನ್ ಎ ಪೊಸಿಷನ್ ಟು ಡಿಸ್ಕ್ರಿಮಿನೇಟ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ನಾಟ್ ರೈಟ್, ದಟ್ ಈಸ್ ರಾಂಗ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಜಡ್ಜ್ about my saying. So I want you to listen. So to listen, you must stop crying. ಯಾಕೆಂದರೆ ಬುದ್ಧಿ ಅನ್ನುವಂತಹದ್ದು ನಾವೇನು ಇಂಟೆಲೆಕ್ಟ್ ಅಂತ ಹೇಳ್ತೀವಿ, ಇಟ್ ಈಸ್ ವೆರಿ ಸಟ್ಲ್, ಬಹಳ ಸೂಕ್ಷ್ಮ ಅದು ಬುದ್ಧಿ ಅನ್ನುವಂತಹದ್ದು. ಸಾಮಾನ್ಯವಾಗಿ ವಿ ಟಾಕ್ ಅಬೌಟ್ ದಿ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಅಂತಃಕರಣ. ಅಂತಃಕರಣ ಇಸ್ ಕಾಲ್ಡ್ ದಿ ಇನ್ನರ್ ಇನ್ಸ್ಟ್ರೂಮೆಂಟ್. ವೆನ್ ವಿ ಟಾಕ್ ಅಬೌಟ್ ದಿ ಅಂತಃಕರಣ, ದಿಸ್ ಅಂತಃಕರಣ ಹ್ಯಾಸ್ ಗಾಟ್ 4 different compartments. ನಾವು ಬಾಯಿ ಮಾತಿನಲ್ಲಿ ಅಂತಃಕರಣ ಅಂತ ಹೇಳ್ತೀವಿ. ಅಂತಃಕರಣ ಅನ್ನುವಂಥದ್ದನ್ನು ಆ್ಯಕ್ಚುಲಾಗಿ ನಾವು ನೋಡಿರೋದಿಲ್ಲ, ಬಟ್ ವಿ ಯೂಸ್ ದಟ್ ವರ್ಡ್ ಅಂತಃಕರಣ. ದ ಇನ್ನರ್ ಇನ್ಸ್ಟ್ರೂಮೆಂಟ್, ದ ಇನ್ನರ್ ಎಕ್ವಿಪ್ಮೆಂಟ್, ದ ಇನ್ನರ್ ಟೂಲ್ ಅಂತ ಎಲ್ಲ ನಾವು ಹೇಳ್ತೀವಿ ಅದನ್ನು. ಅಂತಃಕರಣ ಅನ್ನುವಂತಹದ್ದು ನೋಡೋದಕ್ಕೆ ಕಾಣುವಂತಹ ಒಂದು ವಸ್ತು ಅಲ್ಲ ಅದು. ಇಟ್ ಈಸ್ ನಾಟ್ ಫಿಸಿಕಲ್ ಇನ್ ನೇಚರ್. ಸೊ ಇಟ್ ಈಸ್ ನಾಟ್ ಫಿಸಿಕಲ್ ಇನ್ ನೇಚರ್. ವೇರ್ ಈಸ್ ಇಟ್? ಇಟ್ ಈಸ್ ನಮ್ಮಲ್ಲಿ ಇರುವಂತಹದ್ದು, ನಮ್ಮ ಒಳಗಡೆ ಇರುವಂತಹದ್ದು. ಅಂತಃಕರಣ ನಮ್ಮ ಒಳಗಡೆನೆ ಇರುವಂತಹ ಒಂದು ಟೂಲ್ ಅದು. ವಾಟ್ ಈಸ್ ದಟ್ ಟೂಲ್? ಅಂತಃಕರಣ. ಸೊ ಅಂತಃಕರಣ ಅಂತಂದರೆ ಬೇಸಿಕಲಿ ದಿಸ್ ಅಂತಃಕರಣ ಹ್ಯಾಸ್ ಗಾಟ್ 4 different subsections, compartments, you can say. Antahkarana is one big box. In that box there are 4 compartments, different compartments. So one big box has got 4 different subsections. That is Antahkarana. And what are those 4 different compartments? Manah, Buddhi, Chitta, Ahankara. It is called Manaha, Buddhi, Chitta, Ahankara. So what is Mana? Mana means mind. What is mind? Mind, it can feel. It feels, mind. So Buddhi ಅಂತಂದರೆ it can understand something. It can discriminate between the right and the wrong and come to the correct position. Since it can have the capacity to discriminate between the right and wrong, so it will choose the right one and arrive at the right thinking. That is Buddhi. And Chitta, the third compartment is called Chitta. Chitta means it has got memory. It stores. And finally the last one is called the Ahankara. Ahankara means I with respect to the body. With respect to the body and etc. Again with respect to the body and etc. The body, mind and buddhi and upadhis, like that, so many things, etc. So we have the sense of I-ness anta ಹೇಳ್ತೀವಿ. We have the sense of I, ನಾನು ಅನ್ನುವಂತಹದ್ದು ನನ್ನ ಅರಿವಿಗೆ ಬರುತ್ತಲ್ಲ. ನಾನು ಅನ್ನುವಂತಹದ್ದನ್ನು ಅದು ಹೇಗೆ ನಮ್ಮ ಅರಿವಿಗೆ ಬರುತ್ತೆ, ನಮ್ಮ ಅರಿವಿಗೆ ಬರುವಂತಹ ಆ ನಾನು ಈಸ್ ಕಾಲ್ಡ್ ದಿ ಅಹಂಕಾರ. ಸೊ ದೀಸ್ ಆರ್ ದಿ 4 different
ಕಂಪಾರ್ಟ್ಮೆಂಟ್ಸ್ ಆಫ್ ಅವರ್ ಇನ್ನರ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ದಿ ಅಂತಃಕರಣ. ಸೊ ಇವೆಲ್ಲ ಕೂಡ ಈ ಅಂತಃಕರಣದಲ್ಲಿ ಇರುವಂತಹ ಈ 4 ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸು, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿರುವಂತಹ ಈ 4 ಕೂಡ ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ಅವೆಲ್ಲ ಅದು ಯಾವುದೂ ಕೂಡ ಒಟ್ಟಿಗೆ ಸೇರಿ ಒಂದು ಟೀಮ್ ವರ್ಕ್ ಅಂತ ನಾವು ಮಾತನಾಡ್ತೀವಲ್ಲ, ಆ ರೀತಿಯಲ್ಲಿ ನೋ ಟೀಮ್ ವರ್ಕ್ ವಿತ್ ದೀಸ್ 4. ಎಲ್ಲ ಅವುಗಳದೇ ಆದ ಪ್ರತಿಷ್ಠೆ ಈ 4ವೇ. ಆದ್ದರಿಂದ ದೆರ್ ಇಸ್ ನೋ ಟೀಮ್ ವರ್ಕ್. 4 ಕೂಡ ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ದ ಮೈಂಡ್ ಈಸ್ ಆಕ್ಟಿವ್, 4 ಕಂಪಾರ್ಟ್ಮೆಂಟ್ಗಳಲ್ಲಿ ಮೈಂಡ್ ಅನ್ನುವಂತಹದ್ದು ಮೊದಲನೇದು, ಆಮೇಲೆ ಬುದ್ಧಿ, ಆಮೇಲೆ ಚಿತ್ತ, ಆಮೇಲೆ ಅಹಂಕಾರ. ಈ 4ರಲ್ಲಿ ಮೈಂಡ್ ಅನ್ನುವಂತಹದ್ದು ದಿ ಫಸ್ಟ್ ಒನ್. ಇಫ್ ದಿ ಫಸ್ಟ್ ಒನ್, ದಟ್ ಈಸ್ ದಿ ಮೈಂಡ್ ಈಸ್ ಆಕ್ಟಿವ್ ಅಂತಂದ್ರೆ ದಿ ಅದರ್ 3 ಆರ್ ಡಲ್. ಇಫ್ ದ ಮೈಂಡ್ ಈಸ್ ಆಕ್ಟಿವ್ ಅಂತಂದ್ರೆ ಇದು 3 ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಡತ್ವೆ. ಯಾಕೆ? ಮೈಂಡ್ ಇದೆಯಲ್ಲ, ಅದು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನನಗೆ ಬೇಡ, ಇದು ಎಲ್ಲ ಹೋಗಿ ಅವುಗಳ ಜಾಗದಲ್ಲಿ ಯಥಾಸ್ಥಾನ ಅಂತ ಹೇಳಿ ಹೋಗಿ ಅವುಗಳು ಸೇರಿಬಿಡುತ್ತವೆ. ಸೊ ಓನ್ಲಿ ದ ಮೈಂಡ್ ಆಗ ಅಂತಃಕರಣದಲ್ಲಿ ಮೈಂಡ್, 4 ಕಂಪಾರ್ಟ್ಮೆಂಟ್ಗಳಲ್ಲಿ ಮೈಂಡ್ ಅನ್ನುವಂತಹದ್ದು ಆಕ್ಟಿವ್ ಆಗಿದೆ ಅಂತಂದರೆ ಉಳಿದ 3 ಏನು ಪ್ರಯೋಜನ ಇಲ್ಲ, ಏನು ಕೆಲಸ ಮಾಡೋದಿಲ್ಲ, ಸ್ತಬ್ಧವಾಗಿ ಬಿಡುತ್ತೆ. They will not work. They remain dull. ಅದೇ ರೀತಿ so also if the intellect is active, buddhi is the second one. If the intellect is active, then the mind is dull, the chitta is dull, and the ahankara is dull. Only the intellect is very actively participating. So other 3 remains dull and so on. ಹೀಗೆ ಈ ಅಂತಃಕರಣ ಅನ್ನುವಂತಹದ್ರಲ್ಲಿ ಇರುವ ಈ 4ಗಳು ಈ ರೀತಿ ಕೆಲಸ ಮಾಡುತ್ತೆ. ಈಗ ಇದು ಹೇಗೆ ಅಂತಂದ್ರೆ, ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಈ ರೀತಿ ಇರುತ್ತೆ. ನಾವು ಮನಸ್ಸು ಅಂತ ಹೇಳಿದಾಗ ಇಟ್ ಫೀಲ್ಸ್ ಅಂತ ಹೇಳಿದ್ವಿ. ಮೈಂಡ್ ಇಟ್ ಫೀಲ್ಸ್. ಸೊ ವೆನ್ ಎ ಪರ್ಸನ್ overpowered by emotion, ಆಗ ಬುದ್ಧಿಯಾಗಲಿ, ಚಿತ್ತವಾಗಲಿ ಅಥವಾ ಅಹಂಕಾರವಾಗಲಿ ಮಧ್ಯೆ ಬರೋದಿಲ್ಲ. ಈಗ ಮನಸ್ಸು ಅಂತ ಹೇಳಿದಾಗ ಇಟ್ ಫೀಲ್ಸ್, ದಟ್ ಈಸ್ ಇಟ್ಸ್ ದಿ ಕ್ವಾಲಿಟಿ, ಗುಣ, ಭಾವನೆಗೆ ಒಳಗಾಗುವಂಥದ್ದು. ಇಟ್ ಫೀಲ್ಸ್, ಫೀಲಿಂಗ್ ಅಂತ ಹೇಳ್ತೀವಲ್ಲ, ಏನೋ ಒಂಥರ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಸೊ ಮೈಂಡ್ ಅಂತ ಹೇಳಿದಾಗ ಅಲ್ಲಿ ಫೀಲಿಂಗ್ ಅನ್ನುವಂತಹದ್ದು ಆಕ್ಟಿವ್ ಆಗಿದೆ ಅಂತಂದಾಗ ದಿ ಅದರ್ 3, ದಿ ಬುದ್ಧಿ, ಚಿತ್ತ ಅಂಡ್ ಅಹಂಕಾರ, ದೇ ವೋಂಟ್ ಕಮ್ ಇನ್ ಬಿಟ್ವೀನ್. ಅವುಗಳ ಮಧ್ಯೆ ಬರೋದಿಲ್ಲ. ಮನಸ್ಸು ಯಾವ ಭಾವನೆಗೆ ಒಂದು ಭಾವನೆಗೆ ಜಾಗವನ್ನು ಕೊಡುತ್ತೆ ಅಂತಂದರೆ, ಯಾವ ಭಾವನೆ ಮನಸ್ಸಿನಲ್ಲಿ ತೂರಿ ಬರುತ್ತೆ ಅದರ ಪ್ರಕಾರ ಮನಸ್ಸು ಬಿಹೇವ್ ಮಾಡುತ್ತೆ. ಮೈಂಡ್ ಅಂತಂದರೆ ಇಟ್ ಫೀಲ್ಸ್, ಭಾವನೆಗೆ ಒಳಪಡುತ್ತೆ. ಸೊ ಅದು ಯಾವುದೇ ರೀತಿಯಾದ ಭಾವನೆ ಆಗಿರಬಹುದು, ದುಃಖ, ಕೋಪ ಇತ್ಯಾದಿ. ಸೊ ಯಾವ ಭಾವನೆಗೆ ಮನಸ್ಸು ಆಸ್ಪದವನ್ನು ಕೊಡುತ್ತೆ, ಆಶ್ರಯವನ್ನು ಕೊಡುತ್ತೆ, ಆ ಸಂದರ್ಭದಲ್ಲಿ ಆ ಭಾವನೆಗೆ ತಕ್ಕಂತೆ ಇಟ್ ಬಿಹೇವ್ಸ್. ಮನಸ್ಸಿಗೆ ಯಾವ ಭಾವನೆ ತೂರಿ ಬರುತ್ತೆ ಅದಕ್ಕೆ ಅನುಗುಣವಾಗಿ ಇಟ್ ಬಿಹೇವ್ಸ್. ಇಲ್ಲಿ ಜಸ್ಟ್ ಲೈಕ್ ಅರ್ಜುನನಿಗೆ ಅದೇ ಆಗಿರೋದು. ಅರ್ಜುನ ಏನು ಮಾಡ್ತಾನೆ, ಯುದ್ಧ ಭೂಮಿಗೆ ಬರ್ತಾನೆ, ಅವನು ಪರಮಾತ್ಮನನ್ನ ಕೇಳ್ತಾನೆ. ಯುದ್ಧ ಭೂಮಿನಲ್ಲಿ ಯಾರ್ಯಾರು ಬಂದು ಸೇರಿದ್ದಾರೆ ಅವ್ರನ್ನೆಲ್ಲ ನೋಡಬೇಕು. ಸೊ 2 ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸು.
ಪರಮಾತ್ಮನನ್ನ ಅರ್ಜುನ ಕೇಳ್ಕೋತಾನೆ. ಅರ್ಜುನನ ಉದ್ದೇಶ ಏನು ಅಂತಂದ್ರೆ, ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ ಎನ್ನುವಂತಹದ್ದು, ನಮ್ಮ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಬಂದಿರುವಂತಹ ಕಲಿಗಳನ್ನು ನಾನು ನೋಡಬೇಕು. ಅದೇ ರೀತಿ ನನ್ನ ಪರವಾಗಿ ನಿಂತು ಯುದ್ಧ ಮಾಡುವಂತಹ ಅವ್ರು ಯಾರ್ಯಾರು ಬಂದು ಇಲ್ಲಿ ಸೇರಿದ್ದಾರೆ ಅವ್ರನ್ನ ನೋಡಬೇಕು. ಸೊ ಹೀಗೆ ನಮ್ಮವ್ರನ್ನ ನೋಡಬೇಕು, ಶತ್ರುಗಳನ್ನು ನಾನು ನೋಡಬೇಕು ಅಂತಂದಾಗ ಅವರಿಬ್ಬರ ಮಧ್ಯದಲ್ಲಿ ನಾನು ಇರಬೇಕಾಗತ್ತೆ. ಸೊ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಹೋಗಿ ರಥವನ್ನು ನಿಲ್ಲಿಸು. ಆಗ ಈ ಯುದ್ಧ ಭೂಮಿನಲ್ಲಿ ಯುದ್ಧ ಮಾಡೋದಕ್ಕೆ ಉತ್ಸಾಹಿಯಾಗಿರುವಂತಹವರು, ನಮ್ಮ ಪರವಾಗಿರೋರು ಹಾಗೂ ನಮ್ಮ ಶತ್ರುಗಳು ಯಾರೆಲ್ಲ ಇದ್ದಾರೆ ಇಲ್ಲಿ, ಅವ್ರುಗಳೆಲ್ಲರನ್ನ ನಾನು ನೋಡಬೇಕು. ನೋಡಿದಾಗ ನಮ್ಮ ವಿರುದ್ಧವಾಗಿ ಯಾರು ಹೋರಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯ ಪ್ರತಿತಂತ್ರವನ್ನು ನಾವು ಹೆಣಿಬೇಕಾಗತ್ತೆ, ಅದಕ್ಕೆ ನಮ್ಮ ಕಡೆ ಯಾರ್ಯಾರು ಉತ್ತಮವಾಗಿದ್ದಾರೆ, ಹೀಗೆ ಅನೇಕ ತಂತ್ರಗಾರಿಕೆ. ಯುದ್ಧ ಅಂತಂದಾಗ ಅಲ್ಲಿ ದೀಸ್ ಆರ್ ಆಲ್ ಸರ್ಟನ್ ಟೆಕ್ನಿಕ್ಸ್. ಸೊ ಅನೇಕ ರೀತಿಯ ತಂತ್ರಗಾರಿಕೆಗಳನ್ನೆಲ್ಲ ಹೆಣೆದು ಯುದ್ಧವನ್ನು ನಾವು ಗೆಲ್ಲಬೇಕಾಗತ್ತೆ. ಯುದ್ಧವನ್ನು ಗೆಲ್ಲೋದು ಅಂತಂದರೆ ಕೇವಲ ಕತ್ತಿ ಹಿಡ್ಕೊಂಡು ಅವ್ರುಗಳನ್ನ ಸಾಯಿಸ್ತಾ ಹೋಗೋದು ಅಷ್ಟು ಮಾತ್ರದಿಂದ ಯುದ್ಧ ಗೆಲ್ಲಕ್ಕಾಗತ್ತೆ ಅಂತಲ್ಲ. ಅಲ್ಲಿ ಅನೇಕ ರೀತಿಯ ಬೇರೆ ಬೇರೆಯ ಸವಾಲುಗಳನ್ನು ಒಡ್ಡಬೇಕಾಗತ್ತೆ. ಅವರು ಹೂಡುವಂತಹ ತಂತ್ರಕ್ಕೆ ಪ್ರತಿತಂತ್ರವನ್ನು ನಾವು ಕೂಡ ಮಾಡಬೇಕಾಗತ್ತೆ. ಆದ್ದರಿಂದ ಯುದ್ಧ ಭೂಮಿನಲ್ಲಿ ಯಾರ್ಯಾರು ಇಂತಹ ಜನಗಳು ಇಲ್ಲಿ ಬಂದು ನಿಂತಿದ್ದಾರೆ, ಕಲಿಗಳು ಬಂದು ನಿಂತಿದ್ದಾರೆ, ಅವರೆಲ್ಲ ನಾನು ನೋಡಬೇಕು. ಸೊ ನನ್ನನ್ನು ಈ ರಥವನ್ನು ಎರಡೂ ಸೈನ್ಯದ ಮಧ್ಯೆ ತೊಗೊಂಡೋಗಿ ನಿಲ್ಲಿಸು ಅಂತ ಅರ್ಜುನ ಕೇಳ್ಕೋತಾನೆ. ಸೊ ಅಲ್ಲಿ ಅದರಂತೆ ಪರಮಾತ್ಮ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದಾಗ ಅರ್ಜುನ ಏನು ಮಾಡ್ತಾನೆ, ತನ್ನ ಎದುರಿಗೆ ಕಂಡು ಬಂದಂತಹ ಕೌರವ ಸೇನೆಯನ್ನು ನೋಡ್ತಾನೆ. ಕೌರವರ ಸೇನೆಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಉಂಟಾಯಿತು. ಇಲ್ಲಿ ಅಂತಃಕರಣ ಅಂತ ಹೇಳಿದಾಗ ಅಲ್ಲಿರುವಂತಹ 4 ಬೇರೆ ಬೇರೆಗಳಲ್ಲಿ ಮನಸ್ಸು ಅನ್ನುವಂತಹದ್ದು ಇಟ್ ಫೀಲ್ಸ್ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಯಾವ ಭಾವನೆ ತೂರಿ ಬರುತ್ತೆ, ಮನಸ್ಸು ಆ ರೀತಿ ಬಿಹೇವ್ ಮಾಡುತ್ತೆ. ಉಳಿದ 3 ಕೂಡ ಇಟ್ ಬಿಕಮ್ಸ್ ಡಲ್. ದ ಅಂತಃಕರಣ ಇಟ್ ವರ್ಕ್ಸ್ ಲೈಕ್ ದಿಸ್. ಸೊ ಈ ಪ್ರಕಾರ ಅರ್ಜುನ ಆ ಯುದ್ಧ ಭೂಮಿಯಲ್ಲಿ ತನ್ನ ಎದುರಾಳಿಗಳನ್ನು ನೋಡಿದಾಗ ಅವ್ರು ಯಾರು ಕೂಡ ಅರ್ಜುನನ ಕಣ್ಣಿಗೆ ಶತ್ರುಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ಲಿಲ್ಲ. ಇವರೆಲ್ಲ ಕೌರವರು, ಇವರ ವಿರುದ್ಧವಾಗಿ ನಾನು ಯುದ್ಧ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಈ ಯುದ್ಧ ಭೂಮಿನಲ್ಲಿ ನಾವೆಲ್ಲ ಬಂದು ಸೇರಿರುವಂತಹದ್ದು ಇಂತಹ ಶತ್ರುಗಳ ವಿರುದ್ಧವಾಗಿ ನಾವು ಹೋರಾಡಿ ಯುದ್ಧವನ್ನ ಗೆಲುವು ಸಂಪಾದನೆ ಮಾಡಬೇಕು, ಅದಕ್ಕಾಗಿ ನಾನು ಇಲ್ಲಿ ಬಂದು ಸೇರಿದ್ದೀನಿ. ಸೊ ಇಲ್ಲಿ ನನ್ನ ಎದುರಾಗಿ ಇಲ್ಲಿ ನಿಂತಿದ್ದಾರಲ್ಲ, ನಾನು ನೋಡ್ತಾ ಇದ್ದೀನಲ್ಲ, ಇವರೆಲ್ಲ ನನ್ನ ಶತ್ರುಗಳು ಅನ್ನುವಂತಹದ್ದು ಅರ್ಜುನನ ಮನಸ್ಸಿಗೆ ಗೊತ್ತಾಗಲಿಲ್ಲ. ಸೊ ಅವನಲ್ಲಿ ಆ ಕ್ಷಣದಲ್ಲಿ ಯಾವ ಭಾವನೆ ಬಂತು ಅಂತಂದ್ರೆ, ಕಣ್ಣೆದುರುಗಡೆ ಭೀಷ್ಮ ಪಿತಾಮಹರನ್ನ ನೋಡ್ತಾನೆ. ಭೀಷ್ಮರನ್ನ ನೋಡಿದ ಕೂಡಲೇ, ಓ ಹಿ ಈಸ್ ಮೈ ಗ್ರ್ಯಾಂಡ್ ಫಾದರ್, ಇವ್ರ ಜೊತೆ ನಾನು ಯುದ್ಧ ಮಾಡಬೇಕು. ನನ್ನ ತಾತ ಅವರು, ಚಿಕ್ಕ ವಯಸ್ಸಿನಿಂದ ನನ್ನ ಆಡಿಸಿ ಬೆಳೆಸಿರೋರು ಅವರು, ಅವ್ರ ವಿರುದ್ಧ ನಾನು ಯುದ್ಧ ಮಾಡೋದ? ಅವ್ರ ಪಕ್ಕದಲ್ಲಿ ದ್ರೋಣಾಚಾರ್ಯ ಇರ್ತಾರೆ. ದ್ರೋಣರನ್ನ ನೋಡಿದಾಗ ಹಿ ಈಸ್ ಮೈ ಗುರು, ಹಿ ಈಸ್ ಮೈ ಟೀಚರ್. ನನಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುವಿನ ವಿರುದ್ಧ ನಾನು ಯುದ್ಧ ಮಾಡಬೇಕಾ? ಮತ್ತೊಂದು ಭಾಗದಲ್ಲಿ ಆ ಕೌರವರೆಲ್ಲ ನಿಂತಿರ್ತಾರೆ, ದುರ್ಯೋಧನಾದಿಗಳು. ಅವ್ರನ್ನೆಲ್ಲ ನೋಡ್ಬಿಟ್ಟು, ನನ್ನ ದೊಡ್ಡಪ್ಪನ ಮಕ್ಕಳು ಇವರು, ನನ್ನ ಸಹೋದರರು ಇವರು, ಸಹೋದರರ ಜೊತೆಗೆ ಯುದ್ಧ ಮಾಡೋದ? ಇಂತಹ ಭಾವನೆಗಳು ಅರ್ಜುನನ ಮನಸ್ಸಿನಲ್ಲಿ ಹೊಕ್ಕಿತು. ಸೊ ಇಂತಹ ಭಾವನೆಗಳಿಗೆ ತಕ್ಕಂತೆ ಅರ್ಜುನ ಬಿಹೇವ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಮನಸ್ಸು ಇಟ್ ಫೀಲ್ಸ್ ಅಂತಂದಾಗ ಆ ಸಮಯದಲ್ಲಿ ಯಾವ ಭಾವನೆಗಳು ಮನಸ್ಸಿನಲ್ಲಿ ತೂರಿ ಬಂತೋ ಅದಕ್ಕೆ ತಕ್ಕಂತೆ ಅರ್ಜುನ ಹಿ ಸ್ಟಾರ್ಟೆಡ್ ಬಿಹೇವಿಂಗ್. ಅಂತಃಕರಣ ಅಂತ ಹೇಳಿದಾಗ ಮನಸ್ಸು ಅನ್ನುವಂತಹದ್ದು ಒಂದು ಜಾಗದಲ್ಲಿದ್ದಾಗ ಅದರ ಪಕ್ಕದಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟಲ್ಲಿ ಬುದ್ಧಿ ಅನ್ನುವಂತಹದ್ದು ಇರುತ್ತೆ. ಆದರೆ ಆ ಬುದ್ಧಿ ಅನ್ನುವಂತಹದ್ದು ಎಚ್ಚರಿಸಲಿಲ್ಲ. ಯಾಕೆಂತಂದ್ರೆ ಮೈಂಡ್ ಈಸ್ ಆಕ್ಟಿವ್.
ಸೊ ಉಳಿದ 3 ಕೂಡ ಡಲ್ ಆಗಿರಬೇಕು. ಅದೇ ರೀತಿ ಡಲ್ಲಾಗೇ ಇದ್ವು ಎಲ್ಲ. ಅರ್ಜುನನ ಮನಸ್ಸಿನಲ್ಲಿ ಇವರೆಲ್ಲ ನನ್ನ ಶತ್ರುಗಳು, ಇವ್ರು ಯಾರು ನನ್ನ ಶತ್ರುಗಳಲ್ಲ, ನನ್ನ ಸಂಬಂಧಿಗಳು ಇವರೆಲ್ಲ, ನನ್ನ ಅಣ್ಣ ತಮ್ಮಂದರು, ನನ್ನ ತಾತ, ನನ್ನ ಗುರು, ಇವರೆಲ್ಲ ಸ್ವಜನಂ, ಇವರೆಲ್ಲ ನನ್ನವರು, ಇವ್ರ ಜೊತೆ ನಾ ಹೆಂಗೆ ಯುದ್ಧ ಮಾಡಲಿ. ಸೊ ಅವನಲ್ಲಿ ಯಾವ ಭಾವನೆ ಇತ್ತು ಆ ಭಾವನೆಗೆ ತಕ್ಕಂತೆ ಅವನು ಬಿಹೇವ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆದರೆ ಅರ್ಜುನನಲ್ಲಿದ್ದಂತಹ ಆ ಬುದ್ಧಿ ಅನ್ನುವಂತಹದ್ದು ಅರ್ಜುನನನ್ನು ಎಚ್ಚರಿಸಲಿಲ್ಲ. ಹೇ ಅರ್ಜುನ, ಯು ಆರ್ ಥಿಂಕಿಂಗ್ ವೆರಿ ರಾಂಗ್. ಸೀನ್ ಇಲ್ಲಿ ಇವನ್ನೆಲ್ಲ ನೋಡ್ತಾ ಇದೆಯಲ್ಲ, ಹೌ ಕೆನ್ ಇಟ್ ಈಸ್ ಎ ವಾರ್ ಫೀಲ್ಡ್, ಇದು ಯುದ್ಧ ಭೂಮಿ, ಇದು ನೀ ಇಲ್ಲಿ ನಿಂತಿರೋದು ಯುದ್ಧ ಭೂಮಿಗೆ ಬಂದ್ಬಿಟ್ಟು ಇವ್ರು ನನ್ನ ತಾತ, ಇವ್ರು ನನ್ನ ಗುರು, ಇವರೆಲ್ಲ ನನ್ನ ಅಣ್ಣ ತಮ್ಮಂದ್ರು ಅಂತ ಮಾತನಾಡ್ತಿದ್ಯಲ್ಲ, ಇದು ತಪ್ಪಪ್ಪ ನೀನು ಮಾಡ್ತಾ ಇರೋದು. ಇವರೆಲ್ಲ ನಿನ್ನ ಶತ್ರುಗಳು. ಇದು ವಾರ್ ಫೀಲ್ಡ್ ಅಂತಂದಾಗ ಅವರನ್ನು ಸಂಬಂಧನೆಲ್ಲ ನೋಡಬಾರ್ದು ಆ ರೀತಿ. ಅವರೆಲ್ಲ ಶತ್ರುಗಳು. ಸೊ ಶತ್ರುಗಳು ಅಂತಂದಮೇಲೆ ಒಬ್ಬ ಕ್ಷತ್ರಿಯನ ಅವನ ಧರ್ಮ ಏನು, ಅವ್ರನ್ನೆಲ್ಲ ಯುದ್ಧದಲ್ಲಿ ಮುಗಿಸೋ ಕೊಲ್ಲೋ ಅಂತಹದ್ದು. ಸೊ ಬಿಲ್ಲು ಬಾಣಗಳನ್ನು ತಗೋ, ಹೂಡು ಬಾಣಗಳನ್ನು ಬಿಡು, ಎಲ್ಲರನ್ನೂ ನೀನು ಸಾಯಿಸು. ನೀನು ಬುದ್ಧಿ ಆ ರೀತಿ ಎಚ್ಚರಿಸಲಿಲ್ಲ. ಮನಸ್ಸಿಗೆ ಯಾವ ಭಾವನೆ ತೂರಿ ಬಂತು, ಏನಾದ್ರು ಮಾಡ್ಕೊಳ್ಳಿ ಅಂತ ಈ ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಡಲ್ ಆಗಿದ್ವು ಅರ್ಜುನನಲ್ಲಿ. ಸೊ ಬುದ್ಧಿ ಯಾವುದೇ ರೀತಿಯಿಂದ ಕೂಡ ಅರ್ಜುನನ್ನ ಎಚ್ಚರಿಸಲಿಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ, ಇವರೆಲ್ಲ ಸ್ವಜನಂ ಅಲ್ಲ, ಇವರೆಲ್ಲ ಶತ್ರುಗಳು ಅಂತ ಹೇಳಿ ಬುದ್ಧಿ ಎಚ್ಚರಿಸಲಿಲ್ಲ. ಯು ಆರ್ ಎ ಕ್ಷತ್ರಿಯ, ಯು ಹ್ಯಾವ್ ಟು ಫೈಟ್ ದಿ ವಾರ್, ದಟ್ ಈಸ್ ಯುವರ್ ಧರ್ಮ. ಈ ರೀತಿ ಬುದ್ಧಿ ಅವನನ್ನು ಎಚ್ಚರಿಸಲಿಲ್ಲ. ಮೈಂಡ್ ವಾಸ್ ಆಕ್ಟಿವ್. ಸೊ ಒಂದು ರೀತಿಯ ಭಾವನೆಗೆ ಒಳಗಾಗಿದ್ದ, ಆ ಭಾವನೆಗೆ ತಕ್ಕಂತೆ ಬಿಹೇವ್ ಮಾಡ್ತಾ ಇದ್ದಾನೆ. ಉಳಿದ 3 ಇನ್ಕ್ಲೂಡಿಂಗ್ ಬುದ್ಧಿ, ಚಿತ್ತ ಅಂಡ್ ಅಹಂಕಾರ, ದೇ ವರ್ ಇನ್ ಡಲ್ ಸ್ಟೇಟ್. ಇಟ್ ಈಸ್ ಎಕ್ಸಾಕ್ಟ್ಲಿ ಅರ್ಜುನನಿಗೆ ಮಾತ್ರ ಅಂತಲ್ಲ. ವೆನ್ ಎ ಪರ್ಸನ್ ಬಿಕಮ್ಸ್ ಓವರ್ ಇಂಟೆಲೆಕ್ಚುಯಲ್, ಆಗ ಫೀಲಿಂಗ್ಸ್ ಅನ್ನುವಂತಹದ್ದು ಇಟ್ ವಿಲ್ ನಾಟ್ ವರ್ಕ್. ಆ ಫೀಲಿಂಗ್ ಅನ್ನುವಂತಹದಕ್ಕೆ ಅಲ್ಲಿ ಯಾವುದೇ ಪಾತ್ರ ಇಲ್ಲ ಅಲ್ಲಿ. ಅದೇ ರೀತಿ ವೆನ್ ವಿ ಗೋ ಇನ್ ಟು ದಿ ಪಾಸ್ಟ್, ಯಾವುದೋ ಹಳೆಯ ನೆನಪುಗಳು, ಚಿತ್ತ ಅಂತ ನಾವು ಹೇಳ್ತೀವಲ್ಲ, ಅದು ಆಕ್ಟಿವ್ ಆಗಿದ್ದಾಗ ಯಾವುದೋ ಹಳೆಯದನ್ನು ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಭೂತಕಾಲದ್ದು, ದಿ ಪಾಸ್ಟ್, ಯಾವುದೋ 1-2 ವರ್ಷ ಹಿಂದಿನದು, ಅಥವಾ ನೆನ್ನೆ ಮೊನ್ನೆದು, ಅಥವಾ 10 ವರ್ಷ ಹಿಂದಿನದು, ಯಾವುದೋ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೋತಾ ಇದ್ದೀನಿ ಅಂತಂದಾಗ ದಟ್ ಮೆಮೊರೀಸ್, ಅದು ಮಾತ್ರ ನಮ್ಮ ಹತ್ರ ಇರುತ್ತೆ. ವಿ ಫರ್ಗೆಟ್ ದಿ ಪ್ರೆಸೆಂಟ್ ಆ್ಯಂಡ್ ದಿ ಫ್ಯೂಚರ್. ಈ ಕ್ಷಣದಲ್ಲಿ ಇಲ್ಲಿ ಏನಿದೆ, ಯಾಕೆಂದರೆ ನಾನು ನನ್ನ ಕಣ್ಣಿಗೆ ಈಗ ಕಾಣ್ತಾ ಇರುವಂತಹದ್ದು ಪಾಸ್ಟ್, ಆದರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಕಣ್ಣೆದುರುಗಡೆ ಅದೇ ಇರೋದ್ರಿಂದ ವೆರಿ ಕನ್ವೀನಿಯೆಂಟ್ಲಿ ಹ್ಯಾವ್ ಫರ್ಗಾಟನ್ ದಿ ಪ್ರೆಸೆಂಟ್ ಆ್ಯಂಡ್ ದಿ ಫ್ಯೂಚರ್. ಮುಂದೆ ಏನು ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ, ಈಗಿರೋದು ನನ್ನ ನೋಡೋಕ್ಕಾಗ್ತಾ ಇಲ್ಲ. ನಾನು ಆ್ಯಕ್ಟಿವ್ ಆಗಿರೋದು ಯಾವುದ್ರ ಜೊತೆ ಅಂತಂದರೆ ಯಾವುದೋ ಹಳೆಯದನ್ನು ಹಿಡ್ಕೊಂಡು ನಾನು ಅದ್ರ ಜೊತೆ ಸುತ್ತಾ ಇದ್ದೀನಿ ನಾನು. ಸೊ ವೆನ್ ವಿ ಬಿಕಮ್ ಅಹಂಕಾರಿ, ದಿ ಅದರ್ 3 ಡಸ್ ನಾಟ್ ಫಂಕ್ಷನ್. ಸೊ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಅದು ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂತಃಕರಣ ಅನ್ನುವಂತಹದ್ದು ಇಟ್ ವರ್ಕ್ಸ್ ಲೈಕ್ ದಿಸ್. ಪರಿಸ್ಥಿತಿಗಳಲ್ಲಿ ನಾವು ಮುಳುಗಿ ಹೋಗಿದ್ದಾಗ ನಮ್ಮ ಅಂತಃಕರಣದಲ್ಲೂ ಕೂಡ ಯಾವುದೋ ಒಂದು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಅಷ್ಟೇ. ಅದರ ಪ್ರಕಾರ ವಿ ಹ್ಯಾಂಡಲ್ ದಿ ಸಿಚುಯೇಷನ್. ಸೊ ಅದಕ್ಕೆ ನಮ್ಮ ಮುಂದೆ ಇರುವಂತಹ ಪರಿಸ್ಥಿತಿಯನ್ನು ನಾವು ಸರಿಯಾಗಿ ನಿಭಾಯಿಸಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಭಾವನೆಗಳಿಗೆ ಒಳಗಾಗಬಾರ್ದು. ವಸ್ತು ಸ್ಥಿತಿಯನ್ನು, ಅದು ಏನಿದೆ ಅದನ್ನು ಮಾತ್ರ ನೋಡಬೇಕು. ವಿ ಹ್ಯಾವ್ ಟು ಸಿ ದಿ ರಿಯಲ್ ಒನ್. ಅದಕ್ಕೆ ತಕ್ಕಂತೆ ಅಲ್ಲಿ ಮನಸ್ಸಿನ ಪಾತ್ರ ದೊಡ್ಡದು ಅನಿಸಿದ್ರೆ ಮನಸ್ಸನ್ನು ಆ್ಯಕ್ಟಿವ್ ಆಗಿರೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲ, ಇಲ್ಲಿ ಮನಸ್ಸಿಗೆ ಏನು ಕೆಲಸ ಇಲ್ಲ, ಇಟ್ ಈಸ್ ದಿ ಬುದ್ಧಿ, ಇಟ್ ಶುಡ್ ಡಿಸೈಡ್ ಅಂತ ಹೇಳಿದಾಗ ಆ ಸನ್ನಿವೇಶದಲ್ಲಿ ಬುದ್ಧಿಯನ್ನು ಕರ್ಕೊಂಬಂದು ಅದು ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡಬೇಕಾಗತ್ತೆ. ಇಲ್ಲ, ಬುದ್ಧಿದು ಪಾತ್ರ ಕೂಡ ಇಲ್ಲಿ ಇಲ್ಲ. ಇಲ್ಲಿ ಕೆಲವುಗಳನ್ನು ನಾವು ನೆನಪು ಮಾಡ್ಕೋಬೇಕು. ಆ ಎಕ್ಸ್ಪೀರಿಯನ್ಸ್ ಮೇಲೆ
ಈಗ ನಾನು ಈ ಒಂದು ಸಿಚುಯೇಷನನ್ನು ಹ್ಯಾಂಡಲ್ ಮಾಡಬೇಕು ಅಂತಂದಾಗ ದಿ ಮೆಮೊರಿ, ದ ಚಿತ್ತ, ಇಟ್ ಮಸ್ಟ್ ಬಿಕಮ್ ವೆರಿ ಆಕ್ಟಿವ್. ಸೊ ಇಟ್ ರೀಕಾಲ್ಸ್ ಸರ್ಟನ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಬೇಸ್ಡ್ ಅಪಾನ್ ದೋಸ್ ಎಕ್ಸ್ಪೀರಿಯನ್ಸಸ್ ದ ಪ್ರೆಸೆಂಟ್ ಸಿಚುಯೇಷನ್ ಕ್ಯಾನ್ ಬಿ ಹ್ಯಾಂಡಲ್ ವೆಲ್. ಸೊ ಹೀಗೆ ಅಂತಃಕರಣ ಅನ್ನುವಂತಹದ್ದು ಈ ರೀತಿ ಅದು ವರ್ಕ್ ಮಾಡುವಂತಹದ್ದೇ. ಯಾವ್ದಾದ್ರು ಒಂದು ವರ್ಕ್ ಮಾಡ್ತಾ ಇದೆ ಅಲ್ಲಿ ಅಂತಂದರೆ ಇನ್ನು ಉಳಿದ 3 ಕೂಡ ವರ್ಕ್ ಮಾಡೋದಿಲ್ಲ. ಸೊ ಇಲ್ಲಿ ಸಿಚುಯೇಷನನ್ನು ನಾವು ಹ್ಯಾಂಡಲ್ ಮಾಡಬೇಕು ಅಂತಂದಾಗ ಆ ಸಿಚುಯೇಷನ್ಗೆ ಯಾವುದು ಕರೆಕ್ಟ್ ಆಗಿದೆ ಅದು ಅಲ್ಲಿ ವರ್ಕ್ ಮಾಡೋದಕ್ಕೆ ನಾವು ಅಲೋ ಮಾಡಬೇಕು. ಇಲ್ಲಿ ರೈಟ್ ನೌ ಅರ್ಜುನ ಹಿ ಈಸ್ ಓವರ್ ಪವರ್ಡ್ ಬೈ ದಿ ಎಮೋಷನ್ಸ್ ಅಂಡ್ ಬಿಕಾಸ್ ಆಫ್ ದಟ್ ಎಮೋಷನ್ಸ್, ಆ ಭಾವನೆಗಳಿಗೆ ತಕ್ಕಂತೆ ಅಂತಂದರೆ ಭೀಷ್ಮರನ್ನ ಪಿತಾಮಹ ನನ್ನ ತಾತ ಅಂತ ನೆನಪು ಮಾಡ್ಕೊಂಡು ಅಳ್ತಾ ಇದ್ದಾನೆ. ಅವ್ರ ಜೊತೆ ನಾನು ಯುದ್ಧ ಮಾಡಬೇಕಾ, ಅವ್ರನ್ನ ನಾನು ಸಾಯಿಸ್ಬೇಕಾ? ಗುರು ದ್ರೋಣ ನನಗೆ ಬಿಲ್ಲುವಿದ್ಯೆ ಹೇಳ್ಕೊಟ್ಟವರೇ ಅವರು, ಅವ್ರ ಮೇಲೆ ನಾನು ಬಾಣ ಪ್ರಯೋಗ ಮಾಡಲ, ನಾನು ಬಾಣ ಪ್ರಯೋಗ ಮಾಡಿ ಅವ್ರನ್ನ ಹೊಡೆದು ಉರುಳಿಸಿ ಅವ್ರನ್ನ ನಾನು ಸಾಯಿಸ್ಬೇಕಾ? ನನ್ನ ಅಣ್ಣ ತಮ್ಮಂದ್ರು, ನಾನು ದೊಡ್ಡಪ್ಪನ ಮಕ್ಕಳು, ಇವ್ರು ಏನೋ ತಪ್ಪು ಮಾಡಿದ್ದಾರೆ, ಹಂಗಂದು ಅವ್ರನ್ನೆಲ್ಲ ನಾನು 100 ಜನ ಅಣ್ಣ ತಮ್ಮಂದ್ರನ್ನ ನಾನು ಸಾಯಿಸ್ಬೇಕಾ? ಈಗ ನಮ್ಮ ದೊಡ್ಡಪ್ಪಗೆ ನಾನು ಹೇಗೆ ಮುಖ ತೋರಿಸ್ಲಿ? ನಾನು ಈ ರೀತಿ ಮಾಡಿಬಿಟ್ರೆ ಯುದ್ಧ ಅನ್ನೋ ಹೆಸರಿನಲ್ಲಿ ನನ್ನ ಅಣ್ಣ ತಮ್ಮಂದ್ರನ್ನೇ ನಾನು ಇಲ್ಲಿ ಹೊಡೆದು ಸಾಯಿಸಿದ್ರೆ ನಾಳೆ ಅವ್ರಿಗೆ ನಾನು ಏನು ಉತ್ತರ ಹೇಳಲಿ? ದೀಸ್ ಆರ್ ಆಲ್ ದಿ ಫೀಲಿಂಗ್ಸ್. ಹಿ ಎಂಟರ್ಟೈನ್ಡ್ ದೋಸ್ ಫೀಲಿಂಗ್ಸ್. ಸೊ ದ ಮೈಂಡ್ ಆ ಫೀಲಿಂಗ್ಸ್ಗಳು ಏನು ಅರ್ಜುನನಲ್ಲಿ ತೂರಿ ಬಂತು ಅದಕ್ಕೆ ತಕ್ಕಂತೆ ಅದು ಮಾತ್ರ ಆಕ್ಟಿವ್ ಆಗಿತ್ತು, ಉಳಿದ 3ಗಳೆಲ್ಲ ಡಲ್ ಆಗಿತ್ತು. ಇಲ್ಲಿ ಅರ್ಜುನ ನೌ ಹಿ ಈಸ್ ಓವರ್ ಪವರ್ಡ್ ಬೈ ದಿ ಎಮೋಷನ್ಸ್ ಆ್ಯಂಡ್ ಬಿಕಾಸ್ ಆಫ್ ದೋಸ್ ಎಮೋಷನ್ಸ್ ಅವನು ಇಲ್ಲಿ ಅಳ್ತಾ ಇದ್ದಾನೆ. ನಾನು ನನ್ನ ಸ್ವಜನರನ್ನು ನಾನು ಸಾಯಿಸಬೇಕಾ, ಅವ್ರಗಳ ಜೊತೆ ನಾನು ಯುದ್ಧ ಮಾಡಬೇಕಾ? ಸೊ ದಿಸ್ ಈಸ್ ದಿ ಸಿಚುಯೇಷನ್. ಸೊ ಈ ಒಂದು ಪರಿಸ್ಥಿತಿಯಿಂದ ಅರ್ಜುನನನ್ನು ಹೊರಗಡೆ ತರಬೇಕು. ಅವನು ಇಲ್ಲಿ ರಿಯಾಲಿಟಿ ಏನು ಅನ್ನುವಂತಹದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅರ್ಜುನ. ದಟ್ ಈಸ್ ದಿ ಮೇನ್ ಪ್ರಾಬ್ಲಮ್. ಸೊ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಇದೆಲ್ಲ ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಎಲ್ಲವನ್ನ ಹೇಳ್ಕೊಡ್ತಾ ಇದ್ದಾನೆ ಅಂತಂದರೆ, ಅರ್ಜುನ ಈ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿರೋದಲ್ಲ, ಮುಳುಗಿ ಹೋಗಿದ್ದಾನೆ. ಮುಳುಗಿ ಹೋಗಿರೋನನ್ನ ಫಸ್ಟು ಅಲ್ಲಿಂದ ಮೇಲ್ಗಡೆ ತರಬೇಕು, ಆಮೇಲೆ ರಕ್ಷಿಸಬೇಕು. ಆ ರೀತಿಯಾಗಿದೆ. ಅಂತಹ ಪರಿಸ್ಥಿತಿಯ ಸುಳಿಯಲ್ಲಿ ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಮುಳುಗಿ ಹೋಗಿದ್ದಾನೆ. ಸೊ ಅವನನ್ನು ಹೆಂಗಾದರೂ ಮಾಡಿ ಅವನನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತರಬೇಕು. ಮತ್ತು ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಂಡಿರೋ ರೀತಿ ಅಲ್ಲಪ್ಪ. ನೀನು ಏನು ಈ ಒಂದು ಯುದ್ಧ ಭೂಮಿಯನ್ನು ನೋಡಿ ನೀನು ಏನು ಅರ್ಥ ಮಾಡ್ಕೊಂಡಿದೆಯಾ ಅದು ತಪ್ಪು. ಯುದ್ಧ ಭೂಮಿ ಅಂತಂದರೆ ನಿನ್ನ ಮನಸ್ಸಿನಲ್ಲಿ ಬಂದ ಭಾವನೆಗಳಿಗೆ ನೀನು ಮೇವು ಹಾಕ್ತಾ ಇದೆಯಾ. ಯು ಆರ್ ಎಂಟರ್ಟೈನಿಂಗ್ ದೋಸ್ ಥಾಟ್ಸ್. ದಟ್ ಈಸ್ ನಾಟ್ ದಿ ರೈಟ್ ಥಿಂಕಿಂಗ್. ಸೊ ಐ ವಿಲ್ ಟೆಲ್ ಯು ದಿ ಸಿಚುಯೇಷನ್ ನೀನು ಅಂದ್ಕೊಂಡಿರೋ ಹಂಗಲ್ಲ. ಸಿಚುಯೇಷನ್ ಈಸ್ ಟೋಟಲಿ ಡಿಫ್ರೆಂಟ್. ಯು ಆರ್ ಇನ್ ದಿ ವಾರ್ ಫೀಲ್ಡ್ ಆ್ಯಂಡ್ ಯು ಆರ್ ಎ ಕಿಂಗ್, ಯು ಆರ್ ಎ ಕ್ಷತ್ರಿಯ. ಯುದ್ಧ ಈಸ್ ಯುವರ್ ಸ್ವಧರ್ಮ. ಸೊ ಇದೆಲ್ಲವನ್ನು ಅವನಿಗೆ ಅರ್ಜುನನಿಗೆ ಜ್ಞಾಪಿಸ್ಬೇಕಾಗತ್ತೆ. ನೀನು ಕ್ಷತ್ರಿಯ ಅನ್ನುವಂತಹದ್ದು, ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿರುವಂತಹದ್ದು ನಿನ್ನ ಮುಖ್ಯವಾದ ಕರ್ತವ್ಯ. ಸೊ ಇಲ್ಲಿ ಬಂದು ಸೇರಿರುವಂತಹದ್ದು ಧರ್ಮಯುದ್ಧಕ್ಕಾಗಿ ನೀನು. ಸೊ ಧರ್ಮಯುದ್ಧವನ್ನು ನೀನು ಮಾಡಲೇಬೇಕು. ದಟ್ ಈಸ್ ದಿ ವೆರಿ ಬೇಸಿಕ್ ಧರ್ಮ ಆಫ್ ಎ ಕ್ಷತ್ರಿಯ. ಅದರಿಂದ ಪರಿಸ್ಥಿತಿಯನ್ನು ನೀನು ನೋಡಿಕೊಂಡು ಅಳ್ತಾ ಇದೆಯಲ್ಲ, ಅಳೋವಂತಹ ಪರಿಸ್ಥಿತಿನೇ ಅಲ್ಲ ಇದು. ಅಳಬಾರದ ಪರಿಸ್ಥಿತಿಯಲ್ಲಿ ನೀನು ಅಳ್ತಾ ಇದೆಯಾ. ಸೊ ಈಗ ನಿನಗೆ ಪರಿಸ್ಥಿತಿ ಏನು ಅನ್ನುವಂತಹದ್ದನ್ನು ನಾನು ತಿಳಿಸ್ತೀನಿ. ಸಿ ದಟ್ ಈಸ್ ದಿ ರೋಲ್ ಆಫ್ ಕೃಷ್ಣ ಹಿಯರ್. ಸೊ ಹಿ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಿ ಎಕ್ಸಾಕ್ಟ್ ಸಿಚುಯೇಷನ್ ಟು ದಿ ಅರ್ಜುನ. ಸೊ ಈ ಸಂದರ್ಭದಲ್ಲಿ ಅವನಿಗೆ ಪರಿಸ್ಥಿತಿ ಅದು ಅರ್ಥ ಮಾಡಿಸ್ಬೇಕು ಅಂತಂದರೆ ಹಿ ಮಸ್ಟ್ ಬಿ ಗಿವನ್ ದಿ ರೈಟ್ ನಾಲೆಡ್ಜ್. ದಿ ರೈಟ್ ನಾಲೆಡ್ಜ್ ಈಸ್ ಟು ಬಿ ಗಿವನ್ ಟು ಅರ್ಜುನ. ರೈಟ್ ನಾಲೆಡ್ಜ್ ಅಂತಂದರೆ ಸರಿಯಾದ ಜ್ಞಾನ, ಪರಿಸ್ಥಿತಿಯ ಬಗ್ಗೆ ಸರಿಯಾದ ಜ್ಞಾನವನ್ನು ಅರ್ಜುನನಿಗೆ ಕೊಟ್ಟಾಗ ಅರ್ಜುನ he may get it and he will stop crying. So that is to be done fast. So this is the prayatna of the Paramatma. This is what
Krishna is doing. So right knowledge is to be given to Arjuna. ದುಃಖ ಅನ್ನುವಂತಹದ್ದು ನಮ್ಮನ್ನು ಆವರಿಸಿದಾಗ ಆ್ಯಕ್ಚುಲಿ ನಾವು ಏನು ಮಾಡಬೇಕು ಅದನ್ನು ಮಾಡದೆ ಹೋದರೆ ಮಾಡಬಾರ್ದನ್ನು ಮಾಡೋಕ್ಕೆ ಹೋಗ್ತೀವಿ ನಾವು. ಸೊ ಅದಕ್ಕೆ ಯಾವುದೇ ಸಿಚುವೇಶನ್ ಬಂದಾಗ ಅಳೋದು ಮುಖ್ಯ ಅಲ್ಲ. ನೋವಿನ ಸಂಗತಿ ಇರಬಹುದು, ದುಃಖ ಆಗಬಹುದು, ಇಟ್ ಹರ್ಟ್ಸ್, ಇಟ್ ಪೇನ್ಸ್, ಎವ್ರಿಥಿಂಗ್ ಈಸ್ ಓಕೆ, ಬಟ್ ದಟ್ ಈಸ್ ನಾಟ್ ದಿ ಟ್ರೂತ್, ದಟ್ ಈಸ್ ನಾಟ್ ದಿ ರಿಯಾಲಿಟಿ. ಸೊ ದುಃಖದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಓವರ್ ಪವರ್ ಆಫ್ ದಿ ಎಮೋಷನ್ಸ್, ನಾವು ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡ್ತೀವಿ. ದಿಸ್ ಈಸ್ ವಾಟ್ ಅರ್ಜುನ ಈಸ್ ಡೂಯಿಂಗ್ ಹಿಯರ್. ಅರ್ಜುನ ದುಃಖಕ್ಕೆ ಒಳಗಾಗಿರೋದ್ರಿಂದ ಪರಿಸ್ಥಿತಿಯನ್ನು ಅವನು ಹೇಗೆ ನಿಭಾಯಿಸಬೇಕು ಆ ರೀತಿ ನಿಭಾಯಿಸ್ತಾ ಇಲ್ಲ. ಧರ್ಮ ಯುದ್ಧವನ್ನು ಮಾಡಬೇಕಾಗಿದ್ದಂತಹ ಅರ್ಜುನ ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರನ್ನ ಶತ್ರುಗಳು ಅಂತ ನಾನು ಅಲ್ಲಿ ನೋಡಬೇಕಾಗಿತ್ತು, ಅವರುಗಳನ್ನು ಶತ್ರುಗಳು ಅಂತ ಅವನು ಹೇಳ್ತಾನೆ ಇಲ್ಲ, ಅವರೆಲ್ಲ ನಮ್ಮವರು ಅಂತ ಹೇಳ್ತಾ ಇದ್ದಾನೆ. ಸೊ ಈ ಎಲ್ಲ ಕಾರಣಗಳಿಂದ ಅರ್ಜುನ ದುಃಖಕ್ಕೆ ಒಳಗಾಗಿದ್ದಾನೆ, ಅಳ್ತಾ ಇದ್ದಾನೆ. ಬಟ್ ಆ್ಯಕ್ಚುಯಲ್ ಆಗಿ ಅರ್ಜುನ ಯಾರು? ಹೂ ಈಸ್ ಅರ್ಜುನ? ಹಿ ಈಸ್ ಎ ಕ್ಷತ್ರಿಯ. ಸೊ ಅವನು ಕ್ಷತ್ರಿಯ ಅಂತ ಅಂದಮೇಲೆ ಅವನ ಪ್ರೈಮರಿ ಡ್ಯೂಟಿ ಏನು? ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಕ್ಷತ್ರಿಯ ಈಸ್ ಟು ಫೈಟ್ ದಿ ವಾರ್. ದಿ ಪ್ರೈಮರಿ ಡ್ಯೂಟಿ ಆಫ್ ಎ ಕ್ಷತ್ರಿಯ ಈಸ್ ಟು ಫೈಟ್ ದಿ ವಾರ್ right in front of him, and right now he is in the war field. So everything is ready. ಅಂಡ್ ಯುದ್ಧ ಮಾಡುವಂತಹದ್ದು ಒಬ್ಬ ಕ್ಷತ್ರಿಯನ ಸ್ವಧರ್ಮ ಆಗಿದೆ. ಅವನ ಪಾಲಿನ ಧರ್ಮವನ್ನು ಮಾಡಬೇಕು, ಫೈಟ್ ಮಾಡಬೇಕು. ಫೈಟ್ ಮಾಡುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ. ಆದರೆ ಅರ್ಜುನ ದುಃಖಕ್ಕೆ ಒಳಗಾಗಿ, ಭಾವನೆಗಳಿಗೆ ಒಳಗಾಗಿ, ಶತ್ರುಗಳನ್ನು ನಮ್ಮವರು ಅಂತ ಅವನು ಕರೀತಾ ಇರೋದ್ರಿಂದ ಅವನು ಹೇಳ್ತಾನೆ, ನನಗೆ ರಾಜ್ಯ ಬೇಡ, ನನಗೆ ಅಧಿಕಾರ ಬೇಡ, ನನಗೆ ಸಿಂಹಾಸನ ಬೇಡ, ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯುದ್ಧವೇ ಬೇಡ, ನನಗೆ ಯಾವುದೂ ಬೇಡ. ನಾನು ಬದುಕಬೇಕು ಅಂತಂದಮೇಲೆ ಏನಾದ್ರು ತಿನ್ನಬೇಕು. ಅದಕ್ಕೆ ಇಷ್ಟೆಲ್ಲ ಹೊಡೆದಾಟ ಮಾಡಬೇಕಾ? ಯುದ್ಧ ಮಾಡಿ ಎಲ್ಲರನ್ನು ಸಾಯಿಸಿ ಸಿಂಹಾಸನದಲ್ಲಿ ಕೂತ್ಕೊಂಡು ನಾನು ಊಟ ಮಾಡಬೇಕಾ? ಐ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ಊಟ. ಸೊ ನಾನು ಭಿಕ್ಷೆಯನ್ನು ಬೇಡ್ತೀನಿ, ಭಿಕ್ಷೆಯನ್ನು ಬೇಡಿ ನಾನು ಹೊಟ್ಟೆ ತುಂಬಿಸ್ಕೋತೀನಿ. ಸೊ ಭಿಕ್ಷೆ ಬೇಡಿ ನಾನು ಜೀವನ ಮಾಡ್ತೀನಿ. ಆ್ಯಕ್ಚುಲ್ ಆಗಿ ಭಿಕ್ಷೆ ಈಸ್ ದಿ ಧರ್ಮ ಆಫ್ ಎ ಬ್ರಾಹ್ಮಣ. ಬ್ರಾಹ್ಮಣನಿಗೆ ಹಣ ಸಂಪಾದನೆ ಧರ್ಮ ಅಲ್ಲ. ಬ್ರಾಹ್ಮಣ ಅವನು ಏನು ಅಂದರೆ ಪಾಠ ಪ್ರವಚನ ಮಾಡಬೇಕು, ಜ್ಞಾನವನ್ನು ಹೇಳಬೇಕು, ಸಮಾಜದಲ್ಲಿ ರೀತಿ ನೀತಿಗಳನ್ನು, ತಿಳುವಳಿಕೆಗಳನ್ನು ಜನಗಳಿಗೆ ಕೊಡಬೇಕು, ಜ್ಞಾನವನ್ನು ಹಂಚಬೇಕು, ಮತ್ತು ಭಿಕ್ಷೆಯನ್ನು ಬೇಡಿ ಅವನ ಜೀವನವನ್ನು ಮಾಡಬೇಕು. ಒಂದು ವೇಳೆ ಭಿಕ್ಷೆ ಮಾಡೋಕ್ಕೆ ಆಗಲೇ ಇಲ್ಲ, ಭಿಕ್ಷೆಯಿಂದ ಆಹಾರ ಸಿಕ್ಕಲಿಲ್ಲ ಅಂತಂದಾಗ ಬ್ರಾಹ್ಮಣ ಈಸ್ ಅಲೋಡ್ ಹೋಮ, ಹವನ, ಪೂಜೆ ಇತ್ಯಾದಿಗಳನ್ನು ಅಲ್ಲಿ ಊರಿನ ಜನಗಳ ಕೈನಲ್ಲಿ ಮಾಡಿಸಿ ಆ ಮೂಲಕ ಸ್ವಲ್ಪ ಸಂಪಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು. ಅದರ್ವೈಸ್ ಬ್ರಾಹ್ಮಣ ಅಂತಂದಾಗ ಭಿಕ್ಷೆ, ದಟ್ ಈಸ್ ಹಿಸ್ ಸ್ವಧರ್ಮ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನಾನು ಭಿಕ್ಷೆಯನ್ನು ಬೇಡಿ ಬದುಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ ಅರ್ಜುನ ಪರಧರ್ಮವನ್ನು ಒಪ್ಕೋತಾ ಇದ್ದಾನೆ, ಸ್ವಧರ್ಮವನ್ನು ಕೈ ಬಿಡ್ತಾ ಇದ್ದಾನೆ. ಅರ್ಜುನನ ಸ್ವಧರ್ಮ ಈಸ್ ಯುದ್ಧ ಮಾಡುವಂತಹದ್ದು. ಸೊ ಭಿಕ್ಷೆ ಬೇಡುವಂತಹದ್ದು ಪರಧರ್ಮ. ಸೊ ಮತ್ತೊಬ್ಬನ ಧರ್ಮವನ್ನು ನನ್ನ ಧರ್ಮ ಅಂತ ನಾನು ಸ್ವೀಕಾರ ಮಾಡ್ತೀನಿ, ಆದರೆ ನನ್ನದೇ ಧರ್ಮವನ್ನು ನಾನು ಕೈ ಬಿಡ್ತಾ ಇದ್ದೀನಿ. ದಿಸ್ ಈಸ್ ದಿ ಪರಿಸ್ಥಿತಿ ಆಫ್ ಅರ್ಜುನ. ಸ್ವಧರ್ಮವನ್ನು ಮರೆತು ಪರಧರ್ಮವನ್ನು ಅವಲಂಬಿಸ್ತಾ ಇದ್ದಾನೆ. ಸೊ ಒಬ್ಬ ಬ್ರಾಹ್ಮಣನ ಧರ್ಮವನ್ನು ನನ್ನ ಧರ್ಮ, ಆ ರೀತಿ ಬೇಕಾದ್ರೆ ನಾನು ಬದುಕ್ತೀನಿ, ಭಿಕ್ಷೆಯನ್ನು ಬೇಡಿ ನಾನು ಜೀವನ ಮಾಡ್ತೀನಿ, ಸೊ ನನಗೆ ಯುದ್ಧ ಬೇಡ. ಹೀಗೆ ತನ್ನ ಸ್ವಧರ್ಮವನ್ನು ಮರೆತು ಅರ್ಜುನ ಪರಧರ್ಮವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾನೆ. ಸೊ ದಿಸ್ ಈಸ್ ದಿ ಓವರ್ ಪವರ್ ಆಫ್ ಎಮೋಷನ್ಸ್.
ಸೊ ಭಾವನೆಗಳಿಗೆ ಒಳಗಾದಂತಹ ಮನಸ್ಸು ಮನುಷ್ಯನನ್ನು ಯಾವ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸುತ್ತೆ ಎನ್ನುವಂತಹದ್ದಕ್ಕೆ ದಿ ಅರ್ಜುನ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ಅದರಿಂದ ಇಲ್ಲಿ ನೀತಿ ಏನು ಅಂತಂದ್ರೆ, ಹಿಡನ್ ಮೆಸೇಜ್ ಟು ದಿ ಮಾನವ ಕುಲ ಏನು ಅಂತಂದರೆ, ಪರಿಸ್ಥಿತಿಗಳು ಬಂದಾಗ ಆ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಬೇಕು, ಅಲ್ಲಿ ಮನಸ್ಸು ವರ್ಕ್ ಮಾಡೋದಕ್ಕೆ ಬಿಡಬೇಕಾ, ಬುದ್ಧಿಯನ್ನು ವರ್ಕ್ ಮಾಡೋದಕ್ಕೆ ಬಿಡಬೇಕಾ, ಅಥವಾ ಚಿತ್ತ ಮುಂದೆ ಬಂದು ಕೆಲವು ಹಳೆಯ ಎಕ್ಸ್ಪೀರಿಯನ್ಸ್ಗಳನ್ನ ತಗೊಂಡು ಅದನ್ನು ಸರಿ ಮಾಡಬೇಕಾ, ಅಥವಾ ಈಸ್ ಇಟ್ ದಿ ವರ್ಕ್ ಆಫ್ ದಿ ಅಹಂಕಾರ. ಸೊ ಆ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕೋ ಆ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಇಲ್ಲಿ ಅರ್ಜುನ ಅದಕ್ಕೆ ತದ್ವಿರುದ್ಧವಾಗಿ ಹಿ ಈಸ್ ಬಿಹೇವಿಂಗ್. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಶ್ರೀಕೃಷ್ಣ ದಿ ಪರಮಾತ್ಮ ವಾಂಟ್ಸ್ ಟು ಗಿವ್ ಹಿಮ್ ದಿ ರೈಟ್ ನಾಲೆಡ್ಜ್. ಅತ ಚೈನಂ ನಿತ್ಯ ಜಾತಂ, ಅಂಡ್ ಪರಮಾತ್ಮ ಹಿ ಸೇಸ್ ಅತಚ ಏನಂ ನಿತ್ಯಂ ಜಾತಂ. ಏನಂ ಅಂತಂದರೆ ಆತ್ಮ. ಸೊ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ, ಈವನ್ ಇಫ್ ಯು ಅಕ್ಸೆಪ್ಟ್ ದಟ್ ಏನಂ ಆತ್ಮ, ಆತ್ಮವನ್ನು, ದಿಸ್ ಆತ್ಮ ಈಸ್ ಆ್ಯಕ್ಚುಲಿ ಇಟ್ ಈಸ್ ನಿತ್ಯ ಜಾತಂ. ಈವನ್ ಇಫ್ ಯು ಥಿಂಕ್ ದಿಸ್ ಆತ್ಮ ಅನ್ನುವಂತಹದ್ದು ಈಸ್ ನಿತ್ಯ ಜಾತಂ ಅಂತ ತಿಳ್ಕೊಂಡ್ರೂ ಕೂಡ, ಅಂತಂದರೆ ಪರಮಾತ್ಮ ಏನು ಹೇಳ್ತದೆ ಅಂತಂದರೆ, ನೋಡ್ಪ ಅರ್ಜುನ, ಈ ಆತ್ಮ ಅನ್ನುವಂತಹದ್ದು ನಿತ್ಯ ಜಾತಂ, ಅದು ನಿರಂತರವಾಗಿ ಹುಟ್ಟುತ್ತಾ ಇರುತ್ತೆ. ದೇಹ ಅನ್ನುವಂತಹದ್ದು ಹೇಗೆ ಹುಟ್ಟುತ್ತಾ ಇರುತ್ತೆ, ಅದೇ ರೀತಿ ಆತ್ಮ ಅದಕ್ಕೂ ಕೂಡ ಒಂದು ಜನ್ಮ ಅನ್ನುವಂತಹದ್ದಿದೆ ಅಂತಾನೆ ನೀನು ತಿಳ್ಕೊಂಡ್ರು ಕೂಡ, ಮತ್ತು ನಿತ್ಯಂ ವಾ ಮನ್ಯಸೇ ಮೃತಂ, ಈ ಆತ್ಮ ಅನ್ನುವಂಥದ್ದು ಒಂದು ಹುಟ್ಟತ್ತೆ ಅಂತ ಅಂದಮೇಲೆ ತಿರ್ಗಾ ಎಗೈನ್ ಎಂದೋ ಒಂದು ದಿನ ಈ ಆತ್ಮ ಅನ್ನುವಂತಹದ್ದು ಮರಣವನ್ನು ಕೂಡ ಹೊಂದತ್ತೆ. ಸೊ ದಟ್ ಮೀನ್ಸ್ ಈ ಆತ್ಮ ಅನ್ನುವಂಥದ್ದು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಸೊ ನಿರಂತರವಾಗಿ ದೇಹಕ್ಕೆ ಯಾವ ರೀತಿ ಒಂದು ಹುಟ್ಟು ಮತ್ತು ಸಾವು ಅನ್ನುವಂತಹದ್ದಿದೆ, ಅದೇ ರೀತಿ ಆತ್ಮ ಅಂತ ಹೇಳಿದಾಗ ಆತ್ಮಕ್ಕೂ ಕೂಡ ಈ ರೀತಿ ಒಂದು ಹುಟ್ಟು ಸಾವು ಇದೆ ಅಂತ ನೀವು ತಿಳ್ಕೊಂಡ್ರೂ ಕೂಡ, ಮತ್ತು ಈ ಆತ್ಮ ಅನ್ನುವಂತಹದ್ದು ಒಂದು ದೇಹದೊಂದಿಗೆ ಹುಟ್ಟತ್ತೆ ಮತ್ತು ದೇಹದೊಂದಿಗೆ ಅದು ಮರಣವನ್ನು ಕೂಡ ಹೊಂದತ್ತೆ. ಇಫ್ ದಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ದೇಹ ಅನ್ನುವಂತಹದ್ದು ಹುಟ್ಟಿದಾಗ ಆ ದೇಹದ ಜೊತೆಯಲ್ಲಿ ಈ ಆತ್ಮ ಅನ್ನುವಂತಹದ್ದು ಹುಟ್ಟತ್ತೆ. ಸೊ ಎಂದೋ ಒಂದು ದಿನ ಈ ದೇಹಕ್ಕೆ ಮರಣ ಬರುತ್ತೆ, ದೇಹದ ಮರಣದ ಜೊತೆಯಲ್ಲಿ ಈ ಆತ್ಮ ಅನ್ನುವಂಥದ್ದು ಕೂಡ ಮರಣವನ್ನು ಹೊಂದುತ್ತದೆ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ನಿಂದ ಆಗಿದ್ರೂ ಕೂಡ, ತಥಾಪಿ ಹಾಗಿದ್ರೂ ಕೂಡ, ತ್ವಂ ಮಹಾಬಾಹೋ, ಹೇ ಮಹಾಬಾಹೋ, ಹೇ ಅರ್ಜುನ. ಈ ಸಂದರ್ಭದಲ್ಲಿ ಮಹಾಬಾಹೋ ಅಂತ ಯಾಕೆ ಕರೆದಿದ್ದಾನೆ ಪರಮಾತ್ಮ ಅಂತಂದರೆ, ಅರ್ಜುನ ಆ್ಯಕ್ಚುಲ್ ಆಗಿ ಈಸ್ ಅ ಕ್ಷತ್ರಿಯ, ಈಸ್ ಅ ಫೈಟರ್. ಮಹಾಬಾಹೋ ಅಂತಂದ್ರೆ ಏನು, ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ ಮಹಾಬಾಹು ಅಂತಂದ್ರೆ ಅರ್ಥ. ಆದರೆ ಅರ್ಜುನನ್ನ ಮಹಾಬಾಹು ಅಂತ ಕರೆದು ಅವನು ಫೈಟ್ ಮಾಡ್ತಾ ಇಲ್ಲ, ಭಿಕ್ಷೆ ಬೇಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಪರಧರ್ಮವನ್ನು ಆಶ್ರಯಿಸ್ತಾ ಇದ್ದಾನೆ. ಅವನ ಕಣ್ಣು ಮುಂದೆ ಯುದ್ಧ ಭೂಮಿನಲ್ಲಿ ಶತ್ರುಗಳಿದ್ರೂ ಕೂಡ ಶತ್ರುಗಳ ಜೊತೆ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕೆ ಆ ಸಂದರ್ಭದಲ್ಲಿ ಅವನಿಗೆ ನೀತಿಯನ್ನು ಬೋಧನೆ ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಅವನನ್ನು ಕೆಣಕ್ತಾ ಇರೋದು. ಮಹಾಬಾಹೋ, ಹೇ ಏನು ವೀರಾದಿ ವೀರ, ಶೂರ ಅಂತ ನಾವೆಲ್ಲ ಅಂತೀವಲ್ಲ, ಹಾಗೆ ವೆರಿ ಸ್ಟ್ರಾಂಗ್ ಪರ್ಸನ್ ಅರ್ಜುನ, ಲಿಸನ್ ಟು ದಿಸ್. ಮಹಾಬಾಹೋ ಅರ್ಜುನ, ನಿನ್ನ ಪ್ರಕಾರ ಈ ಆತ್ಮ ಅನ್ನುವಂತಹದ್ದು ನಿತ್ಯವೂ ಹುಟ್ಟತ್ತೆ, ನಿತ್ಯವೂ ಸಾಯುತ್ತೆ. ಒಂದು ದೇಹದ ಜೊತೆಗೆ ಅದು ಕೂಡ ಒಂದು ಹುಟ್ಟುವನ್ನು ಪಡ್ಕೊಳ್ಳುತ್ತೆ. ಆ ದೇಹದ ಮರಣದ ಜೊತೆಯಲ್ಲಿ ಆತ್ಮ ಅನ್ನುವಂತಹದ್ದು ಕೂಡ ಮರಣ ಹೊಂದತ್ತೆ ಅಂತ ತಿಳ್ಕೊಂಡಿದ್ರೂ ಕೂಡ, ಹೇ ಮಹಾಬಾಹೋ, ಹೇ ಮಹಾಬಾಹು, ನೈವಂ ಶೋಚಿತುಮರ್ಹಸಿ, ನೀನು ಅದಕ್ಕಾಗಿ ದುಃಖ ಪಡಬೇಡಪ್ಪ. ಇದೇ ನಿನ್ನ ಥಿಂಕಿಂಗ್ ಆಗಿದ್ರೂ ಕೂಡ, ಒಂದು ಪಕ್ಷದಲ್ಲಿ ನಿನ್ನ ಥಿಂಕಿಂಗೇ ಕರೆಕ್ಟ್ ಅಂತ ನಿನಗೆ ಅನಿಸಿದ್ರೂ ಕೂಡ, ಈ ಆತ್ಮ ಅನ್ನುವಂತಹದ್ದು ಅನಿತ್ಯ, ಅದು ಕೂಡ ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ದೇಹದ ರೀತಿಯಲ್ಲಿ ಒಂದು ದೇಹದೊಂದಿಗೆ ದೇಹ ಹುಟ್ಟಿದಾಗ ಅದು ಕೂಡ ಹುಟ್ಟಿ ಬಂದ್ಬಿಡುತ್ತೆ ದೇಹದ ಜೊತೆಗೆ.
ದೇಹದ ಮರಣ ಆದಾಗ ಅದು ಕೂಡ ಮರಣ ಹೊಂದತ್ತೆ ಅನ್ನುವಂತಹದ್ದೇ ನಿನ್ನ ಥಿಂಕಿಂಗ್ ಆಗಿದ್ರೂ ಕೂಡ ನೀನು ಅದಕ್ಕಾಗಿ ದುಃಖ ಪಡುವಂತಹ ಪರಿಸ್ಥಿತಿ ಅಲ್ಲ ಇದು. ಬಿಕಾಸ್ ಅಲ್ಟಿಮೇಟ್ಲಿ ಈ ಆತ್ಮ ಅನ್ನುವಂತಹದ್ದು ನಿನ್ನ ಪ್ರಕಾರನೇ ನಾನು ಮಾತನಾಡ್ತಾ ಇದ್ದೀನಿ. ಸೊ ಅಲ್ಟಿಮೇಟ್ಲಿ ಆತ್ಮ ಅನ್ನುವಂತಹದ್ದು ಒಂದು ದೇಹದೊಂದಿಗೆ ಒಂದು ಸ್ವಲ್ಪ ಸಮಯ ಮಾತ್ರ ಇರುತ್ತೆ. ಯಾಕೆಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ದೇಹ ಮರಣವಾಗ್ಬೋದು, ಆ ದೇಹಕ್ಕೆ ಮರಣ ಬರ್ಬೋದು. ದೇಹಕ್ಕೆ ಮರಣ ಬಂತು ಅಂತಂದರೆ ಆತ್ಮಕ್ಕೂ ಮರಣ ಬಂತು ಅಂತ. ಸೊ ಅದರಿಂದ ಈ ಆತ್ಮ ಅನ್ನುವಂತಹದ್ದು ಒಂದು ದೇಹದೊಂದಿಗೆ ಐದರ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಆರ್ ಫಾರ್ ಎ ವೆರಿ ಲಾಂಗ್ ಟೈಮ್, ಬಹಳ ದೀರ್ಘಕಾಲದವರೆಗೆ ಆ ದೇಹ ಬದುಕಿದ್ರೂ ಕೂಡ ಒಟ್ಟಿನಲ್ಲಿ ಒನ್ ಡೇ ದಿಸ್ ಆತ್ಮ ವಿಲ್ ಆಲ್ಸೋ ಡೈ. ಕೆಲವರು ಬಹಳ ಬೇಗ ಮರಣವನ್ನು ಹೊಂದಿಬಿಡ್ತಾರೆ, ಆಯಸ್ಸು ಕಡಿಮೆ ಅಂತ ಹೇಳ್ತೀವಿ. ಹುಟ್ಟಿದ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ, ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ನಾವಂತೀವಿ ಬಹಳ ಚಿಕ್ಕ ವಯಸ್ಸು, ಪಾಪ ಸಾಯುವಂತಹ ವಯಸ್ಸೇ ಅಲ್ಲ ಅದು, ಹೋಗ್ಬಿಟ್ಟ ನಾವು ಮಾತಾಡ್ತೀವಿ. ದಟ್ ಮೀನ್ಸ್ ಇಲ್ಲಿ ಪರಮಾತ್ಮ ಅದೇ ಹೇಳ್ತಾ ಇದ್ದಾನೆ, ಈ ಆತ್ಮ ಅನ್ನುವಂತಹದ್ದು ಒಂದು ದೇಹದ ಜೊತೆಯಲ್ಲಿ ಹುಟ್ಟಿ ಆ ದೇಹದೊಂದಿಗೆ ಐದರ್ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್ ಆರ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್ ಅದಿದ್ರೂ ಕೂಡ ಫೈನಲಿ ಆ ಲಾಂಗ್ ಪೀರಿಯಡ್ ಅಂತಂದರೆ ದಟ್ ಈಸ್ ನಾಟ್ ದಿ ಶಾಶ್ವತ. ಯಾವತ್ತರ ಒಂದು ದಿವಸ ದೇಹ ಅನ್ನುವಂತಹದ್ದು ಮರಣವನ್ನು ಹೊಂದಲೇಬೇಕು. ಆ ದೇಹಕ್ಕೆ ಮರಣವಾದಾಗ ಈ ಆತ್ಮಕ್ಕೂ ಕೂಡ ಮರಣವಾಗುತ್ತೆ. ಈವನ್ ಇಫ್ ದಿಸ್ ಈಸ್ ದಿ ಟ್ರೂತ್, ಇದು ಸತ್ಯ ಅಲ್ಲ, ಆದರೂ ಕೂಡ ಈವನ್ ಇಫ್ ದಿಸ್ ಈಸ್ ದಿ ಟ್ರೂತ್, ದೆನ್ ಆಲ್ಸೋ ಯು ಡೋಂಟ್ ಹ್ಯಾವ್ ಟು ಕ್ರೈ ಫಾರ್ ದಿಸ್. ಇದಕ್ಕಾಗಿ ನೀನು ಅಳುವಂತಹದ್ದಲ್ಲ, ದುಃಖ ಪಡುವಂತಹದ್ದಲ್ಲ. ಅದೇ ರೀತಿ ನಿನಗೂ ಕೂಡ ವೆದರ್ ಇಟ್ ಈಸ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಈಗ ನೀನು ಕೂಡ ನೀನು ಯಾವತ್ತು ನಿನಗೆ ಮರಣ ಬರುತ್ತೆ ಗೊತ್ತಿಲ್ಲ. ನೀನು ಕೂಡ ಸದ್ಯದಲ್ಲೇ ಸಾಯ್ಬೋದು. ಆರ್ ಯು ಮೇ ಲಿವ್ ಲಾಂಗ್, ನಿನಗೂ ಕೂಡ ಬಹಳ ದೀರ್ಘವಾದ ಆಯಸ್ಸಿರಬಹುದು. ಅದು ಗೊತ್ತಿಲ್ಲ, ನೀ ಎಲ್ಲಿವರೆಗೆ ಬದುಕ್ತೀಯ ಅಂತ ಗೊತ್ತಿಲ್ಲ. ಸೊ ನೀನು ಕೂಡ ಯಾವುದೇ ಸಮಯದಲ್ಲಿ ನಿನಗೆ ಮರಣ ಆಗಬಹುದು, ಆರ್ ಫಾರ್ ಎ ಲಾಂಗ್ ಟೈಮ್ ಯು ಮೇ ಲೀವ್ ಆಲ್ಸೋ. ಸೊ ಎಲ್ಲಿಯವರೆಗೆ ನಾವು ಬದುಕಿರ್ತೀವಿ, ಎಲ್ಲಿಯವರೆಗೆ ನಮಗೆ ಆಯಸ್ಸು ಅನ್ನುವಂತಹದ್ದು ಗಟ್ಟಿಯಾಗಿರುತ್ತೆ, ಅಲ್ಲಿವರೆಗೆ ನಾವು ಸಂತೋಷವಾಗಿರಬೇಕು. ಸಾಯೋದಂತೂ ಗ್ಯಾರಂಟಿ. ನಾವಿಲ್ಲಿ ಪರ್ಮನೆಂಟ್ ಆಗಿ ಈ ಭೂಮಿನಲ್ಲಿ ಇದು ನನ್ನ ಮನೆ, ಇದು ನನ್ನ ಬಿಸ್ನೆಸ್ಸು, ಇದು ನನ್ನ ದುಡ್ಡು, ನೋ, ಅವುಗಳನ್ನೆಲ್ಲ ಆ ಕಾರಣಗಳಿಂದ ಯು ಕೆನಾಟ್ ಸ್ಟೇ ಹಿಯರ್ ಪರ್ಮನೆಂಟ್ಲಿ. ದಿಸ್ ಜಗತ್ತು ಈಸ್ ನಾಟ್ ಎ ಪರ್ಮನೆಂಟ್ ಪ್ಲೇಸ್ ಫಾರ್ ಯು. ಸೊ ಇಲ್ಲಿಗೆ ಬಂದಿದೆಯಾ, ಇಲ್ಲಿಂದ ಹೋಗಬೇಕು. ಒಂದು ದಿವಸ ನಿನಗೆ ಹುಟ್ಟು ಅನ್ನುವಂತಹದ್ದಾಗಿದೆ, ನೀವು ಒಂದು ದಿವಸ ಸಾಹಿತ್ಯ. ಸೊ ಒಟ್ಟಿನಲ್ಲಿ ನೀನು ಹುಟ್ಟಿದ ನಂತರದಲ್ಲಿ ಸಾಯಬೇಕಲ್ಲ, ಆ ಒಂದು ಇನ್ ಬಿಟ್ವೀನ್ ಹುಟ್ಟು ಒಂದು ಸಾವು, ಅದು ಶಾರ್ಟ್ ಪೀರಿಯಡ್ ಇರಬಹುದು, ಲಾಂಗ್ ಪೀರಿಯಡ್ ಇರಬಹುದು. ಒಟ್ಟಿನಲ್ಲಿ ಆ ಪೀರಿಯಡ್ ಅನ್ನೋಂತಹದ್ದಾದ್ರೂ ಒಂದಿರುತ್ತಲ್ಲ, ಅಲ್ಲಿವರೆಗೆ ಯು ಬಿ ಹ್ಯಾಪಿ. ಹೇಗಿದ್ರೂ ಇರೋದಿಲ್ಲ. ಅಳ್ತಾ ಅಳ್ತಾ ಯಾಕಿರಬೇಕು ನೀನು? ಸೊ ಬಿಟ್ವೀನ್ ಹುಟ್ಟು ಅಂಡ್ ಸಾವು ಎ ಸ್ಪೆಸಿಫಿಕ್ ಪೀರಿಯಡ್ ಈಸ್ ಗಿವನ್ ಟು ಯು. ಯು ಬಿ ಹ್ಯಾಪಿ ಇನ್ ದಟ್ ಗಿವನ್ ಪೀರಿಯಡ್. ವೈ ಯು ಶುಡ್ ಕ್ರೈ? ನೀ ಯಾಕೆ ದುಃಖ ಪಡಬೇಕು? ಆದ್ದರಿಂದ ನೀನು ದುಃಖ ಪಡಬೇಡ, ಸಾಕು. ಇಲ್ಲಿವರೆಗೆ ನೀ ಏನು ದುಃಖ ಪಟ್ಟಿದೆಯಾ ಅದು ಸಾಕು. ಯು ಎಂಡ್ ದಿಸ್. ಫಸ್ಟ್ ಯು ಸ್ಟಾಪ್ ಕ್ರೈಯಿಂಗ್. ಅಳು ನಿಲ್ಲಿಸು, ನೀನು ಅಳಬೇಡ. ಸೊ ಲಿವ್ ಹ್ಯಾಪಿಲಿ. ಅಳ್ತಾ ಅಳ್ತಾ ಯಾಕೆ ಬದುಕ್ತೀಯ? ನೆಕ್ಸ್ಟ್ ಮೂಮೆಂಟ್ ನೀನು ಸಾಯ್ಬೋದು. ಸೊ ಹತ್ಕೊಂಡು ದುಃಖ ಪಟ್ಕೊಂಡು ಯಾಕೆ ಸಾಯ್ತೀಯ ನೀನು? ಹಾಗಾಗಬಾರ್ದು. ನೀನು ಸಂತೋಷವಾಗಿರು. ಎಷ್ಟು ದಿವಸ ಇರ್ತೀಯ ಅಷ್ಟು ದಿವಸ ಸಂತೋಷವಾಗಿರು. ಬಿ ಹ್ಯಾಪಿ. ಸೊ ಲಿವ್ ಹ್ಯಾಪಿಲಿ, ಸಂತೋಷವಾಗಿರು. ಸೊ ಈ ಸಂತೋಷವಾಗಿರುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗು. ಬಿಕಾಸ್ ಸಮ್ ಡ್ಯೂಟಿ ಈಸ್ ಅಸೈನ್ ಟು ಯು ಅಲ್ವಾ, ಈ ಒಂದು ಪೀರಿಯಡಲ್ಲಿ, ಇನ್ ಎ ಗಿವನ್ ಪೀರಿಯಡ್.
How long you will stay here, that nobody knows. At least till that time, ಡ್ಯೂರಿಂಗ್ ಯುವರ್ ಎಕ್ಸಿಸ್ಟೆನ್ಸ್, ಆ ಒಂದು ಪೀರಿಯಡಲ್ಲಿ ನೀ ಎಲ್ಲಿವರೆಗೆ ಇರ್ತೀಯ ಅಲ್ಲಿವರೆಗೆ ನೀನು ಸಂತೋಷವಾಗಿರ್ತೀಯಲ್ಲ, ಸಂತೋಷವಾಗಿರುವಂತಹ ಆ ಸಮಯದಲ್ಲಿ ಡೂ ಯುವರ್ ಡ್ಯೂಟಿ, ನಿನ್ನ ಕೆಲಸವನ್ನು ನೀನು ಮಾಡ್ಕೊಂಡು ಹೋಗು. ಕೆಲಸ ಯಾಕೆ ನಿಲ್ಲಿಸ್ತೀಯಾ? ನೀ ಏನು ಮಾಡಬೇಕಾಗಿದೆ ಅದನ್ನ ಮಾಡು. ನಿನ್ನ ಪಾಲಿನಲ್ಲಿ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅದನ್ನೆಲ್ಲ ನೀನು ಮಾಡು. ಸೊ ವೆನ್ ದಿ ಡೆತ್ ಕಮ್ಸ್, ಯಾವುದೋ ಒಂದು ಸಮಯದಲ್ಲಿ ಸಾವು ನಿನ್ನ ಹತ್ರ ಬರುತ್ತೆ, ಆಗ ನೀನು ಸಾಯಲೇಬೇಕು. ಇಲ್ಲ ವೆಯ್ಟ್ ಮಾಡು, ನಾನು ಇನ್ನೂ ಸ್ವಲ್ಪ ದಿವಸ ಇರ್ತೀನಿ, ನೀನು ಯು ಕ್ಯಾನಾಟ್ ಕನ್ವಿನ್ಸ್ ದಿ ಡೆತ್. ಸೊ ವೆನ್ ದಿ ಡೆತ್, ಆ ಡೆತ್ ಅನ್ನುವಂತಹದ್ದು, ವೆನ್ ಡೆತ್ ಕಮ್ಸ್, ಗೋ ಹ್ಯಾಪಿಲಿ ವಿತ್ ದಿ ಡೆತ್, ಸಂತೋಷವಾಗಿ ಅದ್ರ ಜೊತೆ ಹೊರಟೋಗು. ಜಸ್ಟ್ ಫಾರ್ ದಿಸ್, ವೈ ಅನ್ನೆಸೆಸರಿಲಿ ಯು ಹ್ಯಾವ್ ಟು ಗ್ರೀವ್? ಯಾಕೆ ನೀನು ಇದಕ್ಕಾಗಿ ಯಾಕೆ ದುಃಖ ಪಡ್ತೀಯ? ಜೀವನ ಇಷ್ಟೇ, ಒಂದು ಸ್ವಲ್ಪ ದಿವಸ ನಾವೆಲ್ಲ ಇಲ್ಲಿರ್ತೀವಿ ಅಷ್ಟೇ. ಆ ಸ್ವಲ್ಪ ದಿವಸನೋ ಅಥವಾ ಅದು ಹೆಚ್ಚು ದಿನನೋ ಇರೋವರೆಗೂ ಸಂತೋಷವಾಗಿರು. ಸಂತೋಷವಾಗಿದ್ದಾಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗು. ಸೊ ಸಾವು ಅನ್ನುವಂತಹದ್ದು ಬಂದಾಗ ನಗನಗುತ್ತಾ ಸಂತೋಷದಿಂದ ತೃಪ್ತಿ, ಯಾಕೆಂತಂದ್ರೆ ನೀನು ಮಾಡಬೇಕಾಗಿರೋ ಕೆಲಸ ಎಲ್ಲ ಮಾಡಿದ್ಯಾ ಅಲ್ವಾ, ಅದರಿಂದ ಒಂದು ರೀತಿಯ ತೃಪ್ತಿ ಇರುತ್ತೆ ನನಗೆ. ಎಸ್, ವೆನ್ ಯು ಲುಕ್ ಬ್ಯಾಕ್, ವೆನ್ ಡೆತ್ ಕಮ್ಸ್ ಆ್ಯಂಡ್ ವೆನ್ ಯು ಲುಕ್ ಬ್ಯಾಕ್, ಓ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ ಅಂತ ನಿಂಗೆ ಅನ್ನಿಸ್ಬಾರ್ದು. ಸೊ ನಗನಗ್ತಾ ಇದೆಯಲ್ಲ, ನಗನಗ್ತಾ ಬದುಕು, ನಗನಗ್ತಾ ಕೆಲಸ ಮಾಡು, ಮಾಡಬೇಕಾಗಿರೋದನ್ನೆಲ್ಲ ಮಾಡಿ ಮುಗಿಸು. ನೀನೇ ಸಂತೋಷದ ಸಾವಿನ ಜೊತೆನಲ್ಲಿ ಹೊಟ್ಟೋಗ್ಬಿಡು. ವೆನ್ ಡೆತ್ ಕಮ್ಸ್, ಗೋ ಹ್ಯಾಪಿಲಿ ವಿತ್ ಇಟ್. ಅದಕ್ಕೋಸ್ಕರ ಯಾಕೆ ನೀನು ಅಳಬೇಕು? ಅಳೋವಂತಹದ್ದೇನೂ ಇಲ್ಲ. ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವನು ಹಿ ಈಸ್ ಎ ಜ್ಞಾನಿ, ಸರ್ವಜ್ಞ. ಪರಮಾತ್ಮ ಶ್ರೀಕೃಷ್ಣ ಅಂತಂದ್ರೆ ಹಿ ಈಸ್ ಎ ಸರ್ವಜ್ಞ. ಹಿ ಈಸ್ ದಿ ನೋರ್ ಆಫ್ ದಿ ಟ್ರೂತ್. ಹಿ ಈಸ್ ದಿ ಬ್ರಹ್ಮನ್. ಹಿ ಈಸ್ ಅ ಮಹಾಜ್ಞಾನಿ. ನೋರ್ ಆಫ್ ದಿ ಟ್ರೂತ್ ಅಂತಂದ್ಮೇಲೆ ಮುಗೀತು, ಅದು ಪರಮಜ್ಞಾನ. ಆದರೆ ಪರಮಜ್ಞಾನವನ್ನು ಹೊಂದಿದ್ದಂತಹ ಈ ಪರಮಾತ್ಮ ಶ್ರೀಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನ ಬುದ್ಧಿಮಟ್ಟಕ್ಕೆ ಇಳಿದು, ಯಾಕೆಂತಂದ್ರೆ ಎಲ್ಲರೂ ಜ್ಞಾನಿಗಳಲ್ಲ, ಎಲ್ರಿಗೂ ಈ ಜ್ಞಾನ ಸಿಗೋದು ಇಲ್ಲ. ಅದಕ್ಕೆ ಅರ್ಜುನನಿಗೂ ಈ ಜ್ಞಾನ ಸಿಕ್ಕಿಲ್ಲ, ಅದಕ್ಕೆ ಅವನು ಅಳ್ತಾ ಇದ್ದ. ಸೊ ಅರ್ಜುನ ಅಳೋದು ನಿಲ್ಲಿಸಬೇಕು, ಅವನನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತರಬೇಕು ಅಂತ ಹೇಳಿ ಪರಮಾತ್ಮ ಏನು ಮಾಡ್ತಾನೆ, ಅರ್ಜುನನ ಮಟ್ಟಕ್ಕೆ, ಅವನ ಬುದ್ಧಿಮಟ್ಟ ಎಲ್ಲಿ ಇದೆ ಆ ಮಟ್ಟಕ್ಕೆ ಇಳಿತಾನೆ. ಇಳಿದು ಅವನು ಹೇಳ್ತಾನೆ, ನೀನು ತಿಳ್ಕೊಂಡಿರೋ ಪ್ರಕಾರ ಆತ್ಮ ಅನ್ನುವಂತಹದ್ದು ಕೂಡ ಒಂದು ದಿನ ಹುಟ್ಟತ್ತೆ, ಒಂದು ದಿನ ಸಾಯತ್ತೆ ಅನ್ನುವಂತಹದ್ದೇ ನಿನ್ನ ತಿಳುವಳಿಕೆ ಆಗಿದ್ರು ಪಕ್ಷ, ಈವನ್ ಫಾರ್ ದಟ್ ಆಲ್ಸೋ ದೆರ್ ಈಸ್ ನೋ ನೀಡ್ ಫಾರ್ ಯು ಟು ಕ್ರೈ. ನೀನು ಆಡುವಂತಹ ಅವಶ್ಯಕತೆ ಇಲ್ಲ. ಅದನ್ನು ಬಹಳ ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾನೆ. ಯಾಕೆಂದರೆ ಒಂದು ದೇಹದೊಂದಿಗೆ ಈ ಆತ್ಮ ಅನ್ನುವಂತಹದ್ದು ಕೂಡ ತನ್ನ ಹುಟ್ಟನ್ನು ಪಡ್ಕೊಳ್ಳುತ್ತೆ. ದೇಹದೊಂದಿಗೆ ಈ ಆತ್ಮ, ದೇಹದ ಮರಣದೊಂದಿಗೆ ಈ ಆತ್ಮ ಕೂಡ ಮರಣ ಹೊಂದುತ್ತೆ ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗೇ ಕರೆಕ್ಟ್ ಅಂತ ನಿಂಗೆ ಅನಿಸಿದ್ರು ಕೂಡ, ಇನ್ ದಟ್ ಪೀರಿಯಡ್ ಬಿಟ್ವೀನ್ ದಿ ಡೆತ್ ಆ್ಯಂಡ್ ದಿ ಬರ್ತ್ ಆ್ಯಂಡ್ ದಿ ಡೆತ್, ಎ ಸ್ಪೆಸಿಫಿಕ್ ಪೀರಿಯಡ್, ಆ ಪೀರಿಯಡಲ್ಲಿ ವೈ ಯು ಶುಡ್ ಗ್ರೀಫ್? ನೀನು ಯಾಕೆ ದುಃಖ ಪಡಬೇಕು? ನೀನು ಯಾಕೆ ಅಳಬೇಕು? ನೀನು ಅಳೋದಕ್ಕೋಸ್ಕರ ಹುಟ್ಟಿಲ್ಲ, ಅಳತಾ ಸಾಯ್ಬೇಕಾಗಿಲ್ಲ. ಬಿ ಹ್ಯಾಪಿಲಿ, ಲಿವ್ ಹ್ಯಾಪಿಲಿ. ಸಂತೋಷದಿಂದ ನೀನು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡು. ವೆನ್ ದಿ ಡೆತ್ ಕಮ್ಸ್, ಗೋ ಹ್ಯಾಪಿಲಿ ವಿತ್ ದಿ ಡೆತ್. ಸಂತೋಷದಿಂದ ನೀನು ಸಾವಿನ ಜೊತೆನಲ್ಲಿ ಹೆಜ್ಜೆ ಹಾಕ್ಬೋದು. ಸೊ ಆವಾಗ ನಿಮಗೆ ಪಶ್ಚಾತ್ತಾಪ ಇರೋದಿಲ್ಲ. ಸೊ ಇಂತಹ ಒಂದು ಅಸತ್ಯವಾದವನ್ನ ಬಹಳ ಸೂಕ್ಷ್ಮವಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಮಟ್ಟಕ್ಕೆ ಇಳಿದು, ಆಗಲೂ ಕೂಡ ಅವನು ಕೊಡ್ತಾ ಇರೋ ಕಾರಣ ಏನು? ಪರಮಾತ್ಮ ಈ ಆತ್ಮ ಅನ್ನುವಂಥದ್ದು ಕೂಡ ನಿನ್ನ ಪ್ರಕಾರ ಹುಟ್ಟತ್ತೆ ಅಂತ ಅವನು ಹೇಳಿದ್ರು ಇಲ್ಲಿ ಇಟ್ ಈಸ್ ನಾಟ್ ದಿ ಟ್ರೂತ್. ಆತ್ಮಕ್ಕೆ ದೆರ್ ಇಸ್ ನೋ ಹುಟ್ಟು ಅಂಡ್ ದೆರ್ ಇಸ್ ನೋ ಸಾವು, ಇಟ್ ಈಸ್ ಅವಿನಾಶಿ. ಅದು ವೇದಾಂತದ ದೃಷ್ಟಿಯಿಂದ. ಬಟ್ ಇಲ್ಲಿ ಪರಮಾತ್ಮ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಗೆ ಮಟ್ಟಕ್ಕೆ, ಅವನ ಬುದ್ಧಿಯ ಮಟ್ಟಕ್ಕೆ ಇಳಿದು ಅವನ ಪ್ರಕಾರನೇ ಅವನಿಗೆ ನೀನು ತಿಳ್ಕೊಂಡಿರೋದೇ ಕರೆಕ್ಟು ಅನ್ನೋದೇ ಆದ್ರೂ
ಈವನ್ ದೆನ್ ಆಲ್ಸೋ ಯು ಶುಡ್ ನಾಟ್ ವರಿ. ಎಷ್ಟು ವಂಡರ್ಫುಲ್ ಆಗಿ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ ಅಂತಂದರೆ, ಇದು ಮಾನವ ಕುಲಕ್ಕೆ ಕೊಡ್ತಾ ಇರುವಂತಹ ಒಂದು ಸಂದೇಶ ಏನು ಅಂತಂದರೆ, ಇಲ್ಲಿ ನಾವು ಯಾರೂ ಕೂಡ ದುಃಖ ಪಡಬೇಕು, ಅಳಬೇಕು ಅಂತ ಇಲ್ಲಿ ಹುಟ್ಟಿ ಬಂದಿಲ್ಲ. ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಪಡ್ಕೋಬೇಕು ಅಂತಲೇ ಬಂದಿರುವಂತಹದ್ದು. ನಾವು ವೇದಾಂತದ ದೃಷ್ಟಿಯಿಂದ ಹೇಳಬೇಕು ಅಂದರೆ, ಮನುಷ್ಯನಿಗೆ ಜನ್ಮ ಯಾಕೆ ಸಿಕ್ಕಿದೆ ಅಂತಂದರೆ, ಇಟ್ ಈಸ್ ಎ ಪ್ರಾರಬ್ಧ. ಕೆಲವು ಕರ್ಮಗಳನ್ನು ಅನುಭವಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಒಂದು ಜನ್ಮ ಅಂತ ಹೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಾಗ ನಾವು ಏನು ಎಕ್ಸ್ಪೀರಿಯನ್ಸ್ನ ನಾವು ತಗೋಬೇಕು, ಆ ಎಲ್ಲ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ಬಿಡೋಣ. ಸೊ ನಾವು ಯಾರೂ ಕೂಡ ಇಲ್ಲಿ ಅಳಬೇಕು ಅಂತ ಬಂದಿಲ್ಲ, ದುಃಖ ಪಡಬೇಕು ಅಂತ ನಾವು ಬಂದಿಲ್ಲ ಈ ಲೋಕಕ್ಕೆ ಅನ್ನುವಂತಹದ್ದನ್ನು ಸಾರ್ವಜನಿಕವಾಗಿ ಪ್ರತಿಯೊಬ್ಬರು, ನೀವು ಯಾರೂ ಕೂಡ ಅಳಬೇಡಿ. ಇದು ಕೇವಲ ಅರ್ಜುನನಿಗೆ ಪಾಠ ಅಂತ ಅಲ್ಲ, ಅರ್ಜುನನಿಗೆ ನೀನು ಅಳಬೇಡ ಅಂತ ಹೇಳ್ತಾ ಇಲ್ಲ, ಅರ್ಜುನನಿಗೆ ಹೇಳ್ತಾ ಜೊತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡಲೇಬೇಕು. ಸೊ ಯಾಕೆ ವೈ ಡು ಯು ಕೀಪ್ ಸರ್ಟನ್ ಥಿಂಗ್ಸ್ ಆಸ್ ಪೆಂಡಿಂಗ್? ಯಾಕೆಂದರೆ ಅಳ್ತಾ ಕೂತಾಗ ಏನು ಬೇರೆ ಯಾವುದು ವರ್ಕ್ ಆಗೋದಿಲ್ಲ. ಅಂತಃಕರಣದಲ್ಲಿ ಆ ಒಂದು ಎಮೋಷನ್ಸ್ಗೆ ಒಳಗಾದಾಗ ಉಳಿದ ಮೂರು ಕೂಡ ಕೆಲಸ ಮಾಡೋದಿಲ್ಲ. ದಟ್ ಮೀನ್ಸ್ ಇದನ್ನು ಫೇಲ್ಯೂರ್ ಅದು ಲೈಫು. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಟು ಎನಿಬಡಿ. ಸೊ ಅವನು ಹೇಳ್ತಾನೆ, ನಾವು ಯಾರೂ ಕೂಡ ಇಲ್ಲಿ ಅಳೋದಕ್ಕೆ ಬಂದಿಲ್ಲ. ಸೊ ಆಲ್ಸೋ ಅರ್ಜುನ, ನೀನು ಈ ಕಾರಣದಿಂದ ಕೂಡ ಅಳೋವಂತಹದ್ದಲ್ಲ. ಬಹಳ ಗಂಭೀರವಾಗಿ ಈ ಒಂದು ಜ್ಞಾನವನ್ನು ಅರ್ಜುನ ಇಡೀ ಮಾನವ ಕುಲಕ್ಕೆ ಕೊಡ್ತಾನೆ. ಸೊ ನೀನು ಈ ಕಾರಣದಿಂದ ಕೂಡ ನೀನು ಅಳುವಂತಹದ್ದೇನೂ ಇಲ್ಲ. ಸೊ ಇಲ್ಲಿ ಅರ್ಜುನನ ಮಟ್ಟಕ್ಕೆ ಇಳಿದು ಪ್ರಾಪಂಚಿಕ ದೃಷ್ಟಿಯಿಂದ ಅರ್ಜುನನೊಂದಿಗೆ ಮಾತನಾಡಿ ಅವನನ್ನು ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ದಟ್ ಮೀನ್ಸ್ ಇಟ್ ಶೋಸ್ ದಿ ಕಾರುಣ್ಯ ಆಫ್ ದಿ ಭಗವಂತ. ಅಂಡ್ ಹಿ ಕಂಟಿನ್ಯೂಸ್ ವೈ ಯು ಶುಡ್ ನಾಟ್ ಕ್ರೈ ಅನ್ನೋದನ್ನು ನಾವು ಮತ್ತಷ್ಟು ವಿವರವಾಗಿ ಅರ್ಜುನನಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಪರಮಾತ್ಮ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.